ಈ ಸಲ ತಪ್ಪು ನಿಮ್ದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಭುದೇವ್. ನೋಡಿ, 18 ವರ್ಷದ ಕನಸು ನನಸಾಯಿತು. RCB ಗೆಲ್ತು. ಗೆದ್ದಂತ ನಂತರದಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಆದರೆ ಆ ಸಂಭ್ರಮದ ಮಧ್ಯೆ ಸೂತಕದ ಛಾಯೆ ಆವರಿಸಿದೆ. ಅದಕ್ಕೆ ಕಾರಣ ನಿನ್ನೆ ನಡೆದಂತಹ ಒಂದು ಮಹಾ ದುರಂತ. ಕಾಲ್ತುಳಿತಕ್ಕೆ 11 ಮಂದಿ ಸಾವನ್ನಪ್ತಾರೆ. ಒಂದ್ ಕಡೆ ಸರ್ಕಾರ ಹೇಳುತ್ತೆ ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ, ಮತ್ತೊಂದು ಕಡೆ ವಿಪಕ್ಷಗಳು ಹೇಳುತ್ತೆ ನಿಮಗೆ ಕರೆಕ್ಟಾಗಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಕಾನೂನು ವ್ಯವಸ್ಥೆ ಅಂದರೆ ಈ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಯಾಕೆ ಅಂತೇಳಿ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದೆ. ಬಟ್ ಆದರೆ ಇಲ್ಲಿ 11 ಮಂದಿ ಅಮಾಯಕರು ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಇದಕ್ಕೆ ಯಾರು ಹೊಣೆ? ಈ ವಿಚಾರವಾಗಿ ಇವತ್ತು ನಾನು ಮಾತನಾಡ್ತಾ ಹೋಗ್ತೀನಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡಿ, ಸಾಮಾನ್ಯವಾಗಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಎಷ್ಟು ಜನ ಸೇರ್ತಾರೆ, ಯಾವ ರೀತಿಯಾದಂಥ ಭದ್ರತೆಯನ್ನು ಕೊಡಬೇಕು, ಜೊತೆಗೆ ಒಂದು ಪ್ರಿಪ್ರೇಷನ್ ಇರುತ್ತೆ. ಯಾವುದೇ ಕಾರ್ಯಕ್ರಮ ಆಗಿರಲಿ ಅಲ್ಲಿ ಎಲ್ಲ ರೀತಿಯಾದಂತಹ ಪ್ರಿಪ್ರೇಷನನ್ನು ಮಾಡಿಕೊಂಡ ನಂತರದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಯಾವುದೇ ಅಹಿತಕರ ಘಟನೆಗಳು ನಡೆಯೋದಕ್ಕೆ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಬಟ್ ನಿನ್ನೆ RCB ಕಪ್ ಗೆದ್ದ ನಂತರದಲ್ಲೇನೆ ಆ ಒಂದು ಸೆಲೆಬ್ರೇಷನ್ ಜೋಶ್ ಏನಿತ್ತು ಅದು ಬಹಳ ಹೈಪ್ ಲೆವೆಲಲ್ಲಿತ್ತು. ಆ ಸಂದರ್ಭದಲ್ಲೇನೆ ಈ ಸರ್ಕಾರದಿಂದ ಎರಡೆರಡು ಕಡೆ ಅಂದರೆ ಒಂದು ಕಡೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆದಂಥ ಸನ್ಮಾನ ಕಾರ್ಯಕ್ರಮ, ಅದರ ಜೊತೆಗೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಆಟಗಾರರನ್ನ ಅವರನ್ನ ಒಂದು ರೀತಿ ಅಭಿನಂದನಾ ಸಮಾರಂಭವನ್ನು ನಡೆಸಿದ್ದು ದೊಡ್ಡ ತಪ್ಪು ಅಂತೇಳಿ ಸಾಮಾನ್ಯವಾಗಿ ಈಗ ಸಹಜವಾಗಿ ಕೇಳಿಬರ್ತಾ ಇರುವಂಥ ಒಂದಷ್ಟು ವಿಚಾರ ಸಾರ್ವಜನಿಕ ವಲಯದಲ್ಲಿ. ಆದರೆ ಈಗ ಪ್ರಶ್ನೆ, ಯಾರು ಹೊಣೆ ಇದಕ್ಕೆ? ಆರಂಭದಲ್ಲಿ ನಾನು ಮಾತುಕತೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜ್ಯ ಸರ್ಕಾರದ ರಾಜಕೀಯ ನಾಯಕರುಗಳು ಏನೇನು ಮಾತಾಡಿದ್ದಾರೆ ಈ ಘಟನೆಯ ವಿಚಾರವಾಗಿ ಒಂದ್ಸಲ ನೋಡ್ಕೊಂಬರೋಣ. ವರೀಡ್ ಅಬೌಟ್ ಆ ಪಾಪ ಮಕ್ಕಳು, ಆ ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ 10 ಮಿನಿಟ್ಸಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಮಾಡಿ ಅಂತ ಹೇಳಿದ್ರು. ಇಮಿಡಿಯೇಟ್ ನಾನು ರಶ್ ಮಾಡಿದೆ ಅಲ್ಲಿಗೆ. ವಿತಿನ್ 10 ಮಿನಿಟ್ಸ್ ಇದನ್ನ ಮಾಡಿ, ಅದಕ್ಕೆ ಅಲ್ಲಿ ಏನು ನಾವು ಅನೌನ್ಸ್ಮೆಂಟು ಮಾಡಕ್ ಬಿಡಲಿಲ್ಲ, ಏನೂ ಇಲ್ಲ. 2 ನಿಮಿಷದಲ್ಲಿ ಅವರು ಕ್ಲೋಸ್ ಮಾಡಿ ಒಪ್ಕೊಂಡ್ರವ್ರು. ನಿನ್ನೆ ಬೆಂಗಳೂರಿನಲ್ಲಿ ನಡೆದಂತ ಘಟನೆ ರಾಜ್ಯದ ಕ್ರಿಕೆಟ್ ಇತಿಹಾಸದಲ್ಲೇ ಯಾವತ್ತೂ ಕೂಡ ಆಗಿರಲಿಲ್ಲ. ನಾನು ಮೊದಲನೇದಾಗಿ ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನ ಕೊಡ್ತೇನೆ. ಅವರ ಕುಟುಂಬ ವರ್ಗದವರಿಗೆ ಭಗವಂತ ನಷ್ಟವನ್ನ ಭರಿಸ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ಈ ಘಟನೆ ಬಗ್ಗೆ ಒಂದು ಮೆಜಿಸ್ಟೀರಿಯಲ್ ಎನ್ಕ್ವೈರಿ ಆಗಬೇಕು ಅಂತ ಕೂಡ ಆದೇಶವನ್ನ ನಿನ್ನೆ ರಾತ್ರಿನೇ ಪ್ರಕಟಣೆ ಮಾಡಿದ್ದೇವೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಅದಕ್ಕೆ ಜವಾಬ್ದಾರಿಯನ್ನ ತಗೊಂಡಿದ್ದೇವೆ. ಇದನ್ನ ಏನ್ ನೀವು ಗೊತ್ತಿರೋ ಹಾಗೆ 18 ವರ್ಷ ಈ ಸಂಭ್ರಮಕ್ಕೆ ಕಾಯ್ತಾ ಇದೆ. ಸೊ ಜನರ ನಿರೀಕ್ಷೆಗಿಂತ ಹೆಚ್ಚಾಗಿ ಬಂದಿದೆ. ಯಾವ ಸ್ಟೇಡಿಯಂನಲ್ಲಿ 35,000 ಜನ ಇರಬೇಕು, ಅಲ್ಲಿ 2.5-3 ಲಕ್ಷ ಜನ ಬಂದಿರೋದ್ರಿಂದ ಇದು ಅನಾಹುತ ಆಗಿದೆ. ಹೌದು, ಸ್ವಲ್ಪ ಬೆಟರ್ ಪ್ಲಾನಿಂಗ್ ಆಗ್ಬೇಕಾಗಿತ್ತು ನಮ್ಮ ಕಡೆಯಿಂದ. ಮತ್ತೆ ಡೈರೆಕ್ಷನ್ಸ್, ನಿರ್ದೇಶನಗಳು ಏನಿದೆ ಅದನ್ನ ಇನ್ನ ಬಹಳ ಸ್ಪಷ್ಟವಾಗಿ ನಾವು ಪಬ್ಲಿಕ್ ತಿಳಿಸಬಹುದಾಗಿತ್ತು. ಆದ್ರೆ ಏನು ನಮ್ಮ ಕಾಲಾವಕಾಶ ಕೂಡ ನಮ್ ಕಮ್ಮಿ ಇತ್ತು. ನಿನ್ನೆ ದುರ್ಘಟನೆಗೆ ಯಾರು ಹೊಣೆ ಅನ್ನೋದು ಗೊತ್ತಿಲ್ಲ. ಸರ್ಕಾರದ ಮೇಲೆ ಬಹಳ ಒತ್ತಡ ಇತ್ತು, ಈ ಸೆಲೆಬ್ರೇಷನ್ಸ್ ನ ಮಾಡಬೇಕು, ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಫ್ರಾಂಚೈಸಿ ಅವರು ರಿಕ್ವೆಸ್ಟ್ ಮಾಡಿದ್ರು. ಸರ್ಕಾರ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾ ಇತ್ತು. ಬಿಜೆಪಿ ಅವರು ಕೂಡ ವಿಕ್ಟ್ರಿ ಪರೇಡ್ ಮಾಡಬೇಕು ಅಂತ ಹೇಳಿ ಟ್ವೀಟ್ ಮಾಡಿದ್ರು. ಸೊ ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ಇತ್ತು. ಪೊಲೀಸರು ಕೂಡ ಅದನ್ನ ಕನ್ಸಿಡರ್ ಮಾಡಿ ಮೊದಲು ವಿಕ್ಟ್ರಿ ಪರೇಡ್ ಬೇಡ ಅಂತ ಹೇಳಿ ನಂತರ ವಿಕ್ಟ್ರಿ ಪರೇಡ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವರೇ ಒಂದು ಅಸೆಸ್ ಮಾಡಿ ತೀರ್ಮಾನ ತೆಗೆದುಕೊಂಡಿದ್ರು. ಬಟ್ ಅವ್ರು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಹೆಚ್ಚು ಜನ ಬಂದ್ಬಿಟ್ಟಿದ್ರು. ಚಿನ್ನಸ್ವಾಮಿ ಸ್ಟೇಡಿಯಂ 35,000 ಜನ ಕೆಪಾಸಿಟಿ ಇದೆ, ಬಟ್ 2-3 ಲಕ್ಷಕ್ಕಿಂತ ಜಾಸ್ತಿ ಜನ ಬಂದಿದ್ರು ಅಂತ ಹೇಳಿ ರಿಪೋರ್ಟ್ಗಳಿವೆ. ಅದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಇದ್ರು. ಅಂದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಜನ ಸೇರಿದ್ರು. ಸೊ ಇದು ಸರ್ಕಾರದ ವರ್ಷನ್ನು. ವಿಪಕ್ಷ ನಾಯಕರು ಏನು ಮಾತಾಡಿದ್ದಾರೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಅದನ್ನು ಒಂದ್ಸಲ ನೋಡೋಣ. ಚಿನ್ನಸ್ವಾಮಿ ಕ್ರೀಡಾಂಗಣ ಹತ್ರ ಸ್ಟಾಂಪೀಡ್ ಪ್ರಾರಂಭ ಆಗಿದೆ, ಕಾಲ್ತುಳಿತ ಪ್ರಾರಂಭ ಆಗಿತ್ತು, ಗಲಾಟೆಗಳು ನಡೀತಾ ಇತ್ತು. ಆಗ್ಲೇ ಒಬ್ರು ಸತ್ತೋಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲೂ ಕೂಡ
ಬರೋದಕ್ಕೆ ಪ್ರಾರಂಭ ಆಗಿದ್ರೂ ಸಹ ವಿಧಾನಸೌಧದ ಮುಂದೆ RCP ಟೀಮನ್ನು ಕರೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರುಗಳು ಸಂಭ್ರಮಾಚರಣೆ ಮಾಡತಕ್ಕಂಥ ಅವಶ್ಯಕತೆ ಆದರೂ ಏನಿತ್ತು? ರಾಜ್ಯದ ಹೈಕೋರ್ಟ್ ಇದನ್ನ ಸೀರಿಯಸ್ ಆಗಿ ತಗೊಂಡಿದೆ. ರಾಜ್ಯದ ಜನತೆಯ ನೋವಿಗೆ ಹೈಕೋರ್ಟ್ ಕೂಡ ಇವತ್ತು ಸ್ಪಂದನೆ ಮಾಡ್ತಾ ಇದೆ. ಇಷ್ಟಾದರೂ ಕೂಡ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ಇಷ್ಟು ಜನ ಸೇರ್ತಾರೆ ಅಂತ ನನಗೆ ಅಂದಾಜೇ ಇರಲಿಲ್ಲ ಅಂತ ಹೇಳ್ತಾರೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿಯ ಬಾಯಲ್ಲಿ ಬಂದಂಥ ನುಡಿಮುತ್ತುಗಳು ಜನಗಳ ತಪ್ಪು ಅಂತ ಅವರ ಟೋಟಲ್ ಭಾವನೆ. ಜನಗಳ ತಪ್ಪು, ಜನ ಉದ್ರೇಕದಿಂದ ನುಗ್ಬಿಟ್ರು. ಪೊಲೀಸ್ ಇಲಾಖೆ ಯಾವ ಇಂಟೆಲಿಜೆನ್ಸಿ ಇರುವಂಥದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಒಂದು ಸಂಸ್ಥೆಗೆ ಯಾರು ನಡೆಸ್ತಾರೆ ಗೊತ್ತಿಲ್ಲ, ಯಾರು ಡೈರೆಕ್ಷನ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಯಾವಾಗ ಬಾಗ್ಲು ಓಪನ್ ಮಾಡಬೇಕು ಅಂತ ಗೊತ್ತಿಲ್ಲ, ಹೇಗೆ ಬಿಡಬೇಕು ಅಂತಲೂ ಗೊತ್ತಿಲ್ಲ. ನೀವೆಲ್ಲೋಗಿದ್ರಿ? ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲ್ ಅಲ್ಲಿ ಹೋಗಿ ದೋಸೆ ಬಾದಾಮಿ ಹಲ್ವಾ ತಿನ್ನಕ್ ಹೋಗ್ತೀರಿ, ನಿಮಗೆ ನಾಚಿಕೆ ಆಗಲ್ವಾ? ಇದು ನನಗೆ ಮಾಹಿತಿ ಇದೆ. ಟ್ರಾಫಿಕ್ ಅಲ್ಲ ಪ್ರಶ್ನೆ, ಇವರು ಬಾದಾಮಿ ಹಲ್ವಾ ಇದು ಪ್ರಶ್ನೆ ಇದ್ದಿದ್ದು. ಇಷ್ಟಾದ ಮೇಲೇನು ಅದು ಮಾಡ್ತೀರಿ? ಅದು ಏನೋ ಗಾದೆ ಹೇಳ್ತಾರಲ್ಲ, ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ರೂ ಮಹಾರಾಜ ಪಿಟೀಲ್ ಬಾರಿಸ್ತಿದ್ನಂತೆ. ರೋಮ್ಗೆ ಆಯ್ತಾ? ಇದು ಇವರ ಇಲ್ಲೇನಂತಂದ್ರೆ ಸೂತಕದ ಮನೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಪ್ರಶ್ನೆ. ಅಗತ್ಯವಿರುವಂತಹ ಆಂಬುಲೆನ್ಸ್ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಜೀವ ಉಳಿಸಬಹುದಿತ್ತಲ್ಲ, ಅನಾಹುತ ಆಗದಂತೆ ತಡಿಬಹುದಾಗಿತ್ತಲ್ಲ. ನಿಮಗೆ ಕ್ರೆಡಿಟ್ ತಗೊಳ್ಬೇಕು ಅನ್ನೋ ಆಸಕ್ತಿ ಮಾತ್ರ ಇತ್ತೇ ಹೊರತು ಯೋಜನೆ ಮಾಡೋದ್ರೊಳಗೆ ಯಾಕೆ ವಿಫಲರಾದ್ರಿ? ನಾಚಿಕೆ ಆಗ್ಬೇಕಲ್ರಿ. ಅದೊಂದು ವಿಧಾನಸೌಧ ಮುಂದೆ ಸ್ಟೇಜ್ ಹಾಕಿದ್ರಿ, ಆ ಸ್ಟೇಜ್ ನೋಡಿದ್ರೆ ನಿಮ್ಮ ಸರ್ಕಾರದ ಹಣೆ ಬರ ಗೊತ್ತಾಗ್ತದೆ. ಇದು ರಾಜ್ಯ ಸರ್ಕಾರದ ಮಾತು, ಅದರ ಜೊತೆಗೆ ವಿಪಕ್ಷ ನಾಯಕರು ಆಡ್ತಾ ಇರುವಂಥ ಮಾತು, ಎರಡನ್ನೂ ಕೂಡ ನಾವು ಗಮನಿಸ್ತಾ ಇದ್ವಿ. ನೋಡಿ, ಆರಂಭದಲ್ಲಿ ಈಗ ಒಂದು ರೀತಿ ಗೊಂದಲ ಆಯಿತು. ಯಾಕೆ ಅಂತಂದರೆ ಕರೆಕ್ಟಾಗಿ ಅಲ್ಲಿ ಬರ್ತಾ ಇದ್ದಂಥ ಜನಕ್ಕೆ ಮಾಹಿತಿ ಇರಲಿಲ್ಲ, ಮಾಹಿತಿಯ ಕೊರತೆ ಇತ್ತು. ಈಗ ಮೊದಲಿಗೆ ಏನು ಹೇಳ್ತಾರೆ, ಆನ್ಲೈನ್ನಲ್ಲಿ ಟಿಕೆಟ್ನ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಇಲ್ಲ ಫ್ರೀ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಒಂದು ಕಡೆ ಸರ್ಕಾರ ಹೇಳ್ತಿರೋದು ಏನಂತಂದರೆ, ನಾವು ಈಗ ವಿಧಾನಸೌಧದ ಮುಂದೆ ಮಾಡಿದಂಥ ಕಾರ್ಯಕ್ರಮ, ಅದರಲ್ಲೂ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲಿ ವಿಧಾನಸೌಧದಲ್ಲಿ ಏನಾದರೂ ಆಯ್ತೇನ್ರಿ, ಅಲ್ಲೇನಾದರೂ ಸಮಸ್ಯೆ ಆಯಿತಾ? ಆಗಿದ್ದೆಲ್ಲಿ? ಅಲ್ಲಿ ಸ್ಟೇಡಿಯಂ ಹತ್ರ ಆಗಿದ್ದು, ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ. ಅದರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಕೇಳದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಿಟ್ಟಾಗ್ತಾರೆ. ಅಂದರೆ ನಾವು ಕೇಳುವಂಥ ಪ್ರಶ್ನೆ, ನೀವು ಕೇಳುವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡೋದಕ್ಕೆ ಇಲ್ಲಿ ಕೂತಿಲ್ಲ. ಆಮೇಲೆ ಈಗೇನು ತನಿಖೆ ಆಗಬೇಕು ಆ ತನಿಖೆ ಆಗುತ್ತೆ ಅಂತ. ಆಮೇಲೆ ಇನ್ನೊಂದು ವಿಚಾರ ಈ ಟೈಮಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕ್ರಿಕೆಟ್ ಅಭಿಮಾನ ಅಥವಾ ಕ್ರಿಕೆಟ್ ಪ್ರೀತಿ ಅದು ಹೇಗಿರಬೇಕು ಅಂತಂದರೆ, ನಾವು ಸ್ಟೇಡಿಯಂಗೆ ಹೋಗಿ ಟಿಕೆಟ್ ತಗೊಂಡು ಕ್ರಿಕೆಟ್ ಮ್ಯಾಚ್ ನೋಡೋದಕ್ಕೆ ಮಾತ್ರ ಸೀಮಿತ ಆಗಬೇಕು. ಆದರೆ ನಾವೇ ಟಿಕೆಟ್ ತಗೊಳ್ಳೋ ಥರ ಆಗಬಾರ್ದು. ಈಗ ನಿನ್ನೆ ಆಗಿದ್ದು ಅದೇ ಪರಿಸ್ಥಿತಿ. ಅಲ್ಲಿ ಅಷ್ಟು ಜನ ಸೇರಿದ್ರು. ಈಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂಥ ಕೆಪಾಸಿಟಿ ಎಷ್ಟು? ಸೀಟಿಂಗ್ ಕೆಪಾಸಿಟಿ 35,000 ಮಂದಿ ಕುತ್ಕೊಳ್ಬೇಕಾದಂಥ ಸೀಟಿಂಗ್ ಕೆಪಾಸಿಟಿ ಇತ್ತು. ಬಟ್ ಆದರೆ ಬಂದಂಥ ಜನರೆಷ್ಟು? ಅಭಿಮಾನಿಗಳು ಎಷ್ಟು ಜನ ಬಂದಿದ್ರು? ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳಲ್ಲಿ ಸೇರಿದ್ರು. ಆಮೇಲೆ ವಿಧಾನಸೌಧದ ಮುಂಭಾಗದಲ್ಲಿ ಒಂದಷ್ಟು ದೃಶ್ಯಗಳನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಮರ ಹತ್ತಿದ್ದಾರೆ, ಬಸ್ ಹತ್ತಿದ್ದಾರೆ, ಬ್ಯಾರಿಕೇಡ್ ಮೇಲೆ ಹತ್ತಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ವಿಧಾನಸೌಧದ ಮುಂಭಾಗದಲ್ಲಿ ಈ ಥರದ ಒಂದು ಕಾರ್ಯಕ್ರಮ ಮಾಡುವಂಥ ಅವಶ್ಯಕತೆ ಏನಿತ್ತು? ಅದೇನು ಪ್ರಮಾಣ ವಚನ ಕಾರ್ಯಕ್ರಮನ? ಆಮೇಲೆ ಅಲ್ಲಿ ರಾಜಕಾರಣಿ ಅವರು ಏನಿರ್ತಾರೆ ವ್ಯಕ್ತಿಗಳು, ಅವರ ಮಕ್ಕಳು, ಅವ್ರ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ಕರ್ಕೊಂಡು ಬಂದು ಫೋಟೋಶೂಟ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಕಾಡುತ್ತೆ. ಅದರ ಜೊತೆಗೆ ನೋಡಿ, 18 ವರ್ಷಗಳ ಬಳಿಕ RCB ಕಪ್ ಗೆದ್ದಿತ್ತು ಅಂತ ಅದೆಷ್ಟೋ ಅಭಿಮಾನಿಗಳು ಬಹಳ ಸಂಭ್ರಮದಲ್ಲಿದ್ದರು. ನಿನ್ನೆ ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅಂತ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನಾ ಮುಂದು ತಾ ಮುಂದು ಅಂತ ನುಗ್ತಾ ಇದ್ರು. ಆದರೆ ಇದೇ ವೇಳೆ ಊಹಿಸಲಾರದ ಘಟನೆ ನಡೆದು ಎಲ್ಲರ ಪಾಲಿಗೆ ಕರಾಳ ದಿನವಾಗಿದೆ. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ
ದುರಂತವೋ, ವಿಧಿಯಾಟವೋ, ಹಣೆ ಬರಹವೋ, ದುರಾದೃಷ್ಟವೋ? ಆರ್ಸಿಬಿ ವಿಜಯೋತ್ಸವ ವೇಳೆ ಕಾಲ್ತುಳಿತದಲ್ಲಿ ಬಲಿಯಾದವರಲ್ಲಿ ಯುವಕ ಯುವತಿಯರೇ ಹೆಚ್ಚು. ಕ್ಷಣ ಮಾತ್ರದಲ್ಲಿ ನುಚ್ಚು ನೂರಾಗಿವೆ ಮೃತಪಟ್ಟವರ ನೂರಾರು ಕನಸು. ಒಬ್ಬೊಬ್ಬರ ನೋವಿನ ಕಥೆ ಒಂದೊಂದು. ಕಾಲ್ತುಳಿತಕ್ಕೆ ಮೃತಪಟ್ಟ ಯುವತಿ ಸಹನಾ ಕೋಲಾರ ಮೂಲದವಳು. ಆರ್ಸಿಬಿ ಸೆಲೆಬ್ರೇಷನ್ ಕಣ್ತುಂಬಿಕೊಳ್ಳಲು ಸ್ನೇಹಿತರ ಜೊತೆಗೆ ಬಂದಿದ್ಲು. ನೂಕು ನುಗ್ಗಲಿನಲ್ಲಿ ಉಸಿರುಗಟ್ಟಿ ಸಾವನ್ನಪ್ಪಿರೋ ಈಕೆಗೆ ಕ್ಯಾಂಪಸ್ ಸೆಲೆಕ್ಷನ್ನಲ್ಲೇ ಕೆಲಸ ಸಿಕ್ಕಿತ್ತು. ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಮಾಡುತ್ತಾ ಸುಂದರ ಜೀವನ ರೂಪಿಸಿಕೊಳ್ಳುವ ಕನಸು ಕಟ್ಕೊಂಡಿದ್ಲು. ಆದ್ರೆ ವಿಧಿಯಾಟವೇ ಬೇರೆ. ಸಹನಾ ಮನೆಯಲ್ಲಿ ಸೂತಕ ಆವರಿಸಿದೆ. ನಿನ್ನೆಯೇ ಇಂಟರ್ವ್ಯೂ ಮುಗಿಸಿದ್ದ ಪ್ರಜ್ವಲ್. ಸಹನಾಳದ್ದು ಒಂದು ಕಥೆಯಾದ್ರೆ ಪ್ರಜ್ವಲ್ ಆತನದ್ದು ಮತ್ತೊಂದು ಕಥೆ. ಇಂಜಿನಿಯರಿಂಗ್ ಮುಗಿಸಿದ್ದ ಚಿಕ್ಕಬಳ್ಳಾಪುರ ಮೂಲದ ಈತ ನಿನ್ನೆಯಷ್ಟೇ ಖಾಸಗಿ ಕಂಪನಿಯಲ್ಲಿ ಇಂಟರ್ವ್ಯೂ ಮುಗಿಸಿ ಬಂದಿದ್ದ. ಪ್ರಜ್ವಲ್ ವಿಜಯೋತ್ಸವಕ್ಕೆ ಬಂದಿರೋದು ಮನೆಯವರಿಗೂ ಗೊತ್ತೇ ಇರಲಿಲ್ಲ. ಟಿವಿ ನೋಡ್ತಾ ಪೋಷಕರೇ ಅಭಿಮಾನಿಗಳಿಗೆ ಬೈತಿದ್ರಂತೆ. ಆದ್ರೆ ಇದೇ ಘಟನೆಯಲ್ಲಿ ತಮ್ಮ ಮಗನು ಮೃತಪಟ್ಟಿದ್ದಾನೆ ಎಂದು ತಿಳಿದ ತಂದೆ ತಾಯಿಗೆ ಬರಸಿಡಿಲು ಬಡ್ದಿದೆ. ಟಿಸಿ ತರಲು ಬಂದಿದ್ದವನ ಬಾಳಲ್ಲಿ ವಿಧಿಯಾಟ. ಸಹನಾ ಪ್ರಜ್ವಲ್ರಂತೆಯೇ ದುರಂತ ಅಂತ್ಯ ಕಂಡ ಇನ್ನೊಬ್ಬ ಶಿವಲಿಂಗ. ಸೆಕೆಂಡ್ ಪಿಯುಸಿಗೆ ಸೇರಲು ಟಿಸಿ ಪಡೆಯೋ ಸಲುವಾಗಿ ಯಾದಗಿರಿಯಿಂದ ಬೆಂಗಳೂರಿಗೆ ಬಂದಿದ್ದ. ತಂದೆ ತಾಯಿ ಇಬ್ಬರು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸ್ತಿದ್ರು. ಚೆನ್ನಾಗಿ ಓದಿ ಜೀವನ ಕಟ್ಟಿಕೊಳ್ಳಬೇಕಿದ್ದ ವಿದ್ಯಾರ್ಥಿ ಮಸಣ ಸೇರಿದ್ದಾನೆ. ಬಿಲ್ಡರ್ ಸಂಸ್ಥೆಯ ಉದ್ಯೋಗಿ ದಾರುಣ ಸಾವು. ಮಂಡ್ಯದಿಂದ ಬಂದಿದ್ದ 26 ವರ್ಷದ ಪೂರ್ಣಚಂದ್ರ ಮಹಾ ದುರಂತದಲ್ಲಿ ಸಾವನ್ನಪ್ಪಿದ್ದಾನೆ. ಮೈಸೂರಿನ ಬಿಲ್ಡರ್ ಸಂಸ್ಥೆಯ ಉದ್ಯೋಗಿಯಾಗಿದ್ದ ಈತ ಅಸ್ವಸ್ಥನಾಗ್ತಿದ್ದಂತೆ ಸಿಪಿಆರ್ ಮಾಡಲಾಗಿದೆ. ಆದ್ರೂ ಬದುಕುಳಿಯಲಿಲ್ಲ. ಮಗನ ಮೃತದೇಹ ಕಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಕ್ಷ ಕಲಾವಿದೆ ಚಿನ್ಮಯಿ ಶೆಟ್ಟಿ ಬಲಿ. ಕಾಲ್ತುಳಿತದಲ್ಲಿ ಬೆಂಗಳೂರಿನ ತಿಪ್ಪಸಂದ್ರ ಮೂಲದ ಯಕ್ಷಗಾನ ಕಲಾವಿದೆ, ಬಹುಮುಖ ಪ್ರತಿಭೆ ಚಿನ್ಮಯಿ ಶೆಟ್ಟಿ ಜೀವ ಬಿಟ್ಟಿದ್ದಾಳೆ. ಈಕೆ ಯಕ್ಷಗಾನದಲ್ಲಿ ಸಾಕಷ್ಟು ಹೆಸರು ಮಾಡಿದ್ಲು. ಬಾಸ್ಕೆಟ್ಬಾಲ್ ಪ್ಲೇಯರ್ ಕೂಡ ಆಗಿದ್ಲು. ಮುದ್ದಾದ ಮಗಳ ಬಗ್ಗೆ ಬೆಟ್ಟದಷ್ಟು ಕನಸು ಕಟ್ಟಿಕೊಂಡಿದ್ದ ಪೋಷಕರ ಬಾಯಲ್ಲಿ ಮಾತೆ ಬರದಂತಾಗಿದೆ. ಜೀವ ಬಿಟ್ಟ ಪಾನಿಪುರಿ ವ್ಯಾಪಾರಿಯ ಮಗ. ಯಡಿಯೂರು ಮೂಲದ ಮನೋಜ್ ಬಾಳಲ್ಲಿ ಘನಘೋರ ದುರಂತ ನಡೆದಿದೆ. ಯಲಹಂಕದ ರೆಸಿಡೆನ್ಸ್ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದ್ತಿದ್ದ ಮನೋಜ್ ನಿನ್ನೆ ನೆಚ್ಚಿನ ಆಟಗಾರರನ್ನ ನೋಡಲು ಓಡೋಡಿ ಬಂದಿದ್ದ. ತಂದೆ ಪಾನಿಪುರಿ ವ್ಯಾಪಾರ ಮಾಡಿ ಮಗನನ್ನ ಓದಿಸ್ತಿದ್ರು. ಆದ್ರೀಗ ಮಗನನ್ನ ಕಳೆದುಕೊಂಡು ಕಣ್ಣೀರಿಡ್ತಿದ್ದಾರೆ. ಡೆಂಟಲ್ ವಿದ್ಯಾರ್ಥಿ ದುರಂತ ಅಂತ್ಯ. ಬೆಂಗಳೂರಿನ ಅಂಬೇಡ್ಕರ್ ಕಾಲೇಜಿನ ವಿದ್ಯಾರ್ಥಿ ಶ್ರವಣ್ ಕಾಲ್ತುಳಿತದಲ್ಲಿ ಸ್ಥಳದಲ್ಲೇ ಉಸಿರು ನಿಲ್ಲಿಸಿದ್ದಾನೆ. ಚಿಕ್ಕಬಳ್ಳಾಪುರದ ಚಿಂತಾಮಣಿಯ ಕುರುಟಹಳ್ಳಿ ಗ್ರಾಮದ ಶ್ರವಣ್ ಬೆಂಗಳೂರಿಗೆ ಓದಲು ಬಂದಿದ್ದ. ಆದ್ರೆ ಆರ್ಸಿಬಿ ಮೇಲಿನ ಅತಿಯಾದ ಅಭಿಮಾನದಿಂದ ಜೀವವೇ ಹೋಗಿದೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರು ಆಘಾತಕ್ಕೊಳಗಾಗಿದ್ದಾರೆ. 9ನೇ ತರಗತಿ ವಿದ್ಯಾರ್ಥಿನಿ ಕೊನೆಯುಸಿರು. ಇನ್ನು ಮಹಾದುರಂತಕ್ಕೆ 14 ವರ್ಷದ ದಿವ್ಯಾಂಶಿ ಕೊನೆಯುಸಿರೆಳೆದಿದ್ದಾಳೆ. ಯಲಹಂಕ ಕಣ್ಣೂರಿನ ನಿವಾಸಿ ಶಿವಕುಮಾರ್, ಅಶ್ವಿನಿ ದಂಪತಿ ಮಗಳಾದ ದಿವ್ಯಾಂಶಿ 9ನೇ ತರಗತಿಯಲ್ಲಿ ಓದ್ತಿದ್ಲು. ಚಿಕ್ಕಮ್ಮನ ಜೊತೆ ಬಂದಿದ್ದ ದಿವ್ಯಾಂಶಿ ಕಾಲ್ತುಳಿತಕ್ಕೆ ಸಿಲುಕಿ ಉಸಿರುಗಟ್ಟಿ ಮೃತಪಟ್ಟಿದ್ದಾಳೆ. ಚಿಕ್ಕ ವಯಸ್ಸಿನಲ್ಲೇ ದುರಂತಕ್ಕೆ ಬಲಿಯಾದ ಮಗಳ ಸಾವಿನ ಸುದ್ದಿ ಕೇಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ವರ್ಷದ ಹಿಂದೆ ಮದುವೆಯಾಗಿದ್ದ ಅಕ್ಷತಾ. ಇನ್ನು ಆರ್ಸಿಬಿ ಅಭಿಮಾನಿಗಳ ನೂಕುನುಗ್ಗಲಿಗೆ ಉತ್ತರ ಕನ್ನಡ ಜಿಲ್ಲೆಯ ಅಕ್ಷತಾ ಸಾವನ್ನಪ್ಪಿದ್ದಾರೆ. 1 ವರ್ಷದ ಹಿಂದೆಯಷ್ಟೇ ಮದುವೆಯಾಗಿದ್ದ ಅಕ್ಷತಾ ಪತಿ ಆಶಯ್ ಜೊತೆ ನಿನ್ನೆ ಚಿನ್ನಸ್ವಾಮಿ ಮೈದಾನಕ್ಕೆ ಬಂದಿದ್ರು. ಸುಂದರ ಸಂಸಾರ ಸಾಗಿಸಬೇಕಿದ್ದ ಅಕ್ಷತಾ ಅಸ್ವಸ್ಥರಾಗಿ ಗಂಡನ ಎದುರೇ ಪ್ರಾಣ ಬಿಟ್ಟಿದ್ದಾಳೆ. ಕೋಟ್ಯಾಧೀಶನಿಗಿದ್ದ ಒಬ್ಬನೇ ಮಗ ಇನ್ನಿಲ್ಲ. ನೆಚ್ಚಿನ ಆರ್ಸಿಬಿ ಆಟಗಾರರನ್ನ ನೋಡೋಕೆ ಬಂದಿದ್ದ ಹಾಸನ ಮೂಲದ ಭೂಮಿಕ್ ಕಾಲ್ತುಳಿತದಲ್ಲಿ ಉಸಿರು ಚೆಲ್ಲಿದ್ದಾನೆ. ಫ್ರೆಂಡ್ಸ್ ಜೊತೆ ಸ್ಟೇಡಿಯಂಗೆ ಬಂದಿದ್ದ ಈತನ ಸ್ನೇಹಿತರು ಎಲ್ಲರೂ ಒಳ ಹೋಗಿದ್ರು. ಆದ್ರೆ ಆಚೆಯೇ ಸಿಲುಕಿದ್ದ ಭೂಮಿಕ್ ಕಾಲ್ತುಳಿತಕ್ಕೆ ಜೀವ ಬಿಟ್ಟಿದ್ದಾನೆ. ತಮಿಳುನಾಡು ಮೂಲದ ಅಭಿಮಾನಿ ಸಾವು. ಘನಘೋರ ದುರಂತಕ್ಕೆ ತಮಿಳುನಾಡಿನ ಮೂಲದ ಕಾಮಾಕ್ಷಿ ನಿಧನ ಹೊಂದಿದ್ದಾರೆ. 29 ವರ್ಷದ ಕಾಮಾಕ್ಷಿ ರಾಮಮೂರ್ತಿ ನಗರದಲ್ಲಿ ವಾಸವಾಗಿದ್ರು. ನೂಕು ನುಗ್ಗಲಿನಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಅಂಜಲಿ, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು.
ನೋಡಿ, ನಾವು ಕಂಪ್ಲೀಟ್ ಆದಂಥ ವರದಿಯನ್ನು ಕೊಟ್ಟಿದ್ವಿ. 11 ಮಂದಿದು ಒಂದೊಂದು ರೀತಿಯಾದಂಥ ಕತೆ. ಯಾಕಂತಂದರೆ ಕಣ್ಣಲ್ಲಿ ನೀರು ತರಿಸುತ್ತೆ. ಎಲ್ಲ ಕೂಡ ಕಾಲೇಜ್ಗೆ ಹೋಗ್ತಾ ಇದ್ದಂಥವ್ರು, ಸ್ಕೂಲ್ಗೆ ಹೋಗ್ತಾ ಇದ್ದಂಥವ್ರು, ಹಿಂದೆ ಅಷ್ಟೇ ಅಂದರೆ 1 ವರ್ಷದ ಹಿಂದೆ ಮದುವೆ ಆಗಿದ್ದು, ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂಥ ಕರುಣಾಜನಕ ಕತೆ ಇದೆ. ಮತ್ತೊಂದು ಕಡೆ UDR ಕೇಸನ್ನು ದಾಖಲು ಮಾಡಲಾಗಿತ್ತು, ಆಮೇಲೆ FIR ಆಗಿರಲಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇತ್ತು. ಬಟ್ ಈಗ ಒಂದು ಅಪ್ಡೇಟ್ ಸಿಗ್ತಾ ಇದೆ ಇದೇ ಕಾಲ್ ತುಳಿತಕ್ಕೆ ಸಂಬಂಧಪಟ್ಟಂತೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ. RCB ಆಡಳಿತ ಮಂಡಳಿ KSCA ವಿರುದ್ಧ FIR ದಾಖಲಾಗಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. BNS 195 ನೆಗ್ಲಿಜೆನ್ಸ್ ಅಡಿ FIR ದಾಖಲು ಮಾಡಲಾಗಿದೆ. ಯಾಕಂತಂದ್ರೆ ಕಂಪ್ಲೀಟ್ ಆಗಿ ನೆಗ್ಲಿಜೆನ್ಸಿ ಇದು. ಒಂದು ಯಾವುದೇ ರೀತಿಯಾದಂಥ ತಯಾರಿ ಇರಲಿಲ್ಲ, ತರಾತುರಿಯಲ್ಲಿ ಮಾಡಿದಂಥ ಕಾರ್ಯಕ್ರಮ. ಆರಂಭದಲ್ಲಿ ಇಷ್ಟೆಲ್ಲ ಸಾವು ನೋವಾದರೂ ಕೂಡ ಒಂದೇ ಒಂದು FIR ದಾಖಲಾಗಿಲ್ವಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇತ್ತು. ಈಗ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ನೆಗ್ಲಿಜೆನ್ಸಿ ಅಡಿ FIR ಅನ್ನ ದಾಖಲು ಮಾಡಲಾಗಿದೆ. ಸೊ ಮುಂದೆ ಏನಾಗುತ್ತೆ? ಒಂದ್ ಕಡೆ ಹೈಕೋರ್ಟ್ ಅಲ್ಲಿ ವಿಚಾರಣೆಯನ್ನ 10ನೇ ತಾರೀಕಿಗೆ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿದೆ. ಸೊ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ರೆ ನಮಗೆ ಕಾಡುವಂತ ಪ್ರಶ್ನೆ ಒಂದೇ, ಯಾರು ಹೊಣೆ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನನ್ನ ಜೊತೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಬಿಜೆಪಿ ವಕ್ತಾರರಾದಂಥ ಅಜಿತ್ ಶೆಟ್ಟಿ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಕಾಂಗ್ರೆಸ್ನ ವಕ್ತಾರರಾದಂಥ ದರ್ಶನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDSನ ವಕ್ತಾರರಾದಂಥ ಡಾಕ್ಟರ್ P ನಾಗೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ಸರ್, ಆರಂಭದಲ್ಲಿ ಈಗ ನೀವು ಕಾಂಗ್ರೆಸ್ನ ವರ್ಷನ್ ನೋಡಿದ್ರಿ, ಆಮೇಲೆ BJPಯ ವರ್ಷನ್ನು ನೋಡಿದ್ರಿ, ಅದರ ಜೊತೆಗೆ ಈ ಒಂದು ದುರಂತದಲ್ಲಿ ಮೃತಪಟ್ಟಂಥವರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ನೀವೀಗ ಜಸ್ಟ್ ಗಮನಿಸಿದ್ರಿ. ಯಾರು ಹೊಣೆ? ಆರಂಭದಲ್ಲಿ ನಾನು ದರ್ಶನ್ ಸರಿಂದಾನೇ ಶುರು ಮಾಡ್ತೀನಿ. ಸರ್, ಪ್ಲೀಸ್. ಮೊದಲಿಗೆ ಯಾರೆಲ್ಲ ಮೃತಪಟ್ಟರು ಅವರ ಆತ್ಮಗಳಿಗೆ ಚಿರಶಾಂತಿಯನ್ನು ಕೋರ್ತಾರೆ. ಈ ಒಂದು ದುರ್ಘಟನೆ ನಡಿಲೇಬಾರ್ದು, ಎಲ್ಲೂ ಯಾವುದೇ ಜಾಗ ಇರಲಿ, ನಡಿಬಾರ್ದಿತ್ತು, ನಡೆದಿದೆ. ಒಂದು ಅಚಾತುರ್ಯ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ವಾಸ್ತವ ಸತ್ಯ. ಆದರೆ ಎಲ್ಲರಲ್ಲೂ ಹೇಳುವಂಥ ಪ್ರಶ್ನೆ, BCCI ಇಷ್ಟು ಬೇಗ ಅವ್ರನ್ನ ಆಟಗಾರನ್ನ ಮೊನ್ನೆ ರಾತ್ರಿ ಮಧ್ಯರಾತ್ರಿ ಮ್ಯಾಚ್ ಮುಗ್ದಿರ್ತಕ್ಕಂಥದ್ದು. ಕರ್ನಾಟಕ ಈಗೆಲ್ಲ ಮಾತಾಡೋದು ನೋಡ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಹೇಳುವಂಥ ವಿಚಾರ. ರಾಜ್ಯಕ್ಕೆ ಏನೇ ಮಾಡಲಿ ಸೈಡ್ಗಿಡೋಣ, ವಾಸ್ತವಾಂಶ ನಾವು ನೋಡಬೇಕಲ್ಲ ಸರ್. ಇವತ್ತು BCCIನವರು ಮತ್ತು KCAನವ್ರು ಏನಿದ್ದಾರೆ, ಅವರು ಬೆಳಗ್ಗೆ ಬಂದು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ. ನಾವೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ, ನೀವು ಅದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ಬಿಟ್ಟು. ಕರ್ನಾಟಕಕ್ಕೆ 18 ವರ್ಷ ಆದಮೇಲೆ ಒಂದು ಕಪ್ಪು ಬಂದಿರೋ ಕಾರಣದಿಂದಾಗಿ ಭಾಳ ನಿರೀಕ್ಷೆ ಇಟ್ಕೊಂಡಿದ್ರು ಜನಗಳು. ಹಾಗಾಗಿ ಏನು ರಾಜ್ಯ ಸರ್ಕಾರ ಆ್ಯಸ್ ಯೂಶುವಲಿ ಮೊನ್ನೆ ಬುಕರ್ ಪ್ರಶಸ್ತಿ ಬಂದಾಗಲೂ ಸಮೇತ ನಾವು ಕಾರ್ಯಕ್ರಮವನ್ನು ಮಾಡಿದ್ವಿ. ಆದರೆ ಯಾವ ನಿರೀಕ್ಷೆನೂ ಈ ಮಟ್ಟಕ್ಕಿರಲಿಲ್ಲ, ಇಷ್ಟೊಂದು ಜನ ಸೇರ್ತಾರೆ, ಇಷ್ಟೊಂದು ಇದಾಗ್ತದೆ ಅಂತ. ಆದರೆ ವಿಧಾನಸೌಧದಲ್ಲಿ ಏನು ನಾವು ಆಯೋಜನೆ ಮಾಡಿದ್ವಿ, ಅಲ್ಲಿ ಯಾವುದೇ ಒಂದು ಚಿಕ್ಕ ಅಹಿತಕರ ಘಟನೆ ನಡೀತಾನೆ, ಎಲ್ಲವೂ ಸುಸೂತ್ರವಾಗಿ ಮುಗ್ದಿರ್ತಕ್ಕಂಥ ಪ್ರಶ್ನೆ ಇರೋದನ್ನೇ ವಿಧಾನಸೌಧ ಹತ್ರ ಮಾಡೋ ಅವಶ್ಯಕತೆ ಇತ್ತಾ ಅಂತ. ನೋಡಿ, ಇವಾಗ ರಾಜ್ಯಕ್ಕೆ ಒಂದು ಟ್ರಾಫಿ ಅಂತ ಬಂದಾಗ ಎಲ್ಲರೂ RCB ಅಭಿಮಾನಿಗಳೇ, ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ. ಕ್ರೀಡೆಗೆ ಯಾವ ಜಾತಿ, ಧರ್ಮ, ರಾಜಕೀಯ ಅನ್ನುವಂಥದ್ದು ಇಲ್ವೇ ಇಲ್ಲ. ಎಲ್ಲರೂ ಒಂದು ಸಂಘಟಿತರಾಗಿ ಕ್ರೀಡೆಯನ್ನು ವೀಕ್ಷಣೆ ಮಾಡುವಂಥದ್ದು ನಾವು ನೋಡಿದ್ದೀವಿ. ಮತ್ತು ಮೊನ್ನೆ ದಿನ ರಾತ್ರಿ ಯಾವೊಂದು ಸಂಭ್ರಮಾಚರಣೆ ಬೆಂಗಳೂರಿನಲ್ಲಿ ನಡೀತು ಅನ್ನುವಂಥದ್ದನ್ನ ಇಡೀ ವಿಶ್ವ ನೋಡಿರ್ತಕ್ಕಂಥದ್ದು. ಮತ್ತು ವಿರಾಟ್ ಕೊಹ್ಲಿ ಇವತ್ತು 18 ವರ್ಷ ಸುದೀರ್ಘವಾಗಿ ಒಂದೇ ತಂಡವನ್ನು ಪ್ರತಿನಿಧಿಸಿರ್ತಕ್ಕಂಥದ್ದು ನಾವು ಕಂಡಿದ್ದೀವಿ ಸರ್. ಆ ಎಲ್ಲ ಕಾರಣ ಮತ್ತು ಏನು KCAನವ್ರು ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂದಾಗ, ಈಗ ಕಾರ್ಯಕ್ರಮ ನಿನ್ನೆ ವಿಧಾನಸೌಧದಲ್ಲಿ ಮಾಡಿಲ್ಲ ಅಂತಂದ್ರು ಅದಕ್ಕೂ ಮಾತುಗಳು ಬರ್ತಾನೆ ಇತ್ತು. ನಮ್ಮ ರಾಜ್ಯಕ್ಕೆ ಇಷ್ಟು ವರ್ಷ ಆದ್ಮೇಲೆ ಕಪ್ ಬಂದಿದೆ, ಒಂದು ರಾಜ್ಯ ಸರ್ಕಾರ ಕನಿಷ್ಠ ಒಂದು ಗೌರವ ಕೊಡ್ಬೇಕಿತ್ತಲ್ಲ ಅಂತೇಳಿ. ಅಲ್ಲ, ಮಾಡ್ಬೋದಿತ್ತು, ಆದ್ರೆ ಅದಕ್ಕೆ ಸೂಕ್ತ ಜಾಗ ಸ್ಟೇಡಿಯಂ ಅಲ್ಲೇ ಮಾಡ್ಬೋದಿತ್ತು. ಎರಡೆರಡು ಕಡೆ ಮಾಡೋದಕ್ಕಿನ್ನ ಅಲ್ಲೇ ಮಾಡ್ಬೋದಿತ್ತಲ್ಲ ಸನ್ಮಾನ. ಸ್ಟೇಡಿಯಂ ವಿಚಾರ ಬಂದು ಅದೊಂದು ಪ್ರೈವೇಟ್, ದೇರ್ ಟೋಟಲಿ ದೇರ್ ನಾಟ್ ಡಿಪೆಂಡೆಂಟ್ ಟು ಗವರ್ನಮೆಂಟ್. ಆಮೇಲೆ ವಿಧಾನಸೌಧದಲ್ಲಿ ಕೇವಲ ಸರ್ಕಾರಿ ಕಾರ್ಯಕ್ರಮಗಳು, ಪ್ರಮಾಣ ವಚನ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳು ಮಾತ್ರ ಆಗ್ಬೇಕು. ಅದನ್ನು ಹೊರತುಪಡಿಸಿ ಈ ತರದ್ದೆಲ್ಲ ಆಗ್ಬಾರ್ದು. ಅಲ್ಲ, ಇವಾಗ ಒಂದು ಘಟನೆ ಆದ್ಮೇಲೆ ಅನೇಕ ಚರ್ಚೆಗಳು ಆಗುವಂಥದ್ದು ಸಹಜ ಸರ್, ನಾನು ಒಪ್ತೀನಿ. ಇವತ್ತು ನಾವು ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಭಾಗದಲ್ಲಿ ಅವರು ಯಾವುದೇ ಪೊಲೀಸರನ್ನ ತಗೊಳ್ಳೋದಿಲ್ಲ, ಅವರ ಪ್ರೈವೇಟ್ ಬೌನ್ಸರ್ಗಳನ್ನ ತಗೊಳ್ತಾರೆ. ಆಮೇಲೆ ನೀವು ಆ ಗೇಟಿನ ಹತ್ರ ನೋಡುವಾಗ ಅಲ್ಲಿ ಯಾರೋ ಒಬ್ಬ ಲಾಠಿ ಇಟ್ಕೊಂಡು ಪ್ರೈವೇಟ್ ಏನು ಸೆಕ್ಯೂರಿಟಿ ಬರ್ತಾನೆ ಅಲ್ಲಿಗೆ. ಮತ್ತೆ ಗೌರ್ಮೆಂಟ್ ಗಿಂತ ದೊಡ್ಡದ ಪ್ರೈವೇಟ್ ಇನ್ಸೈಡ್ ನೀವು ಯಾವುದೇ ಪ್ರೈವೇಟ್ ಕಾರ್ಯಕ್ರಮ ಮಾಡ್ಬೇಕಂದ್ರೆ ನೀವು ನಿಮ್ದೇ ಆದಂತ ಬೌನ್ಸರ್ಗಳನ್ನ ತಾಳುವಂಥದ್ದು. ಕರ್ನಾಟಕ ಸರ್ಕಾರ 1600
450 ಪೊಲೀಸರನ್ನ ನಿಯೋಜನೆ ಅಂತೂ ಮಾಡಿದೆ. ಆದ್ರೆ ಸರ್ ಈ ಜನ ಈ ಸುನಾಮಿ ರೀತಿ ಬಂದು ನುಗ್ಗಿರ್ತಕ್ಕಂಥದ್ದು, ಮತ್ತೆ ಒಳಗಡೆ ಸೆಟ್ಟಿಂಗ್ ಕೆಪಾಸಿಟಿ 35,000 ಇರ್ತಕ್ಕಂಥದ್ದು, ನೀವು ಹೊರಗಡೆ 4 ರಿಂದ 5 ಲಕ್ಷ ಜನ, ಎಲ್ಲರಿಗೂ ಒಳಗಡೆ ಹೋಗುವಂತ ಕಾತುರ, ಒಳಗಡೆ ಚೇರ್ಗಳು ಆಲ್ರೆಡಿ ತುಂಬೋಗಿರ್ತಕ್ಕಂಥದ್ದು. ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ ಸರ್, ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ಒಳಗೆ ಸೆಲೆಬ್ರೇಷನ್ ಬೇಕಿತ್ತ ಅನ್ನುವಂತ ಒಂದು ವಿಚಾರವನ್ನು ಮುನ್ನೆಲೆಗೆ ಬರ್ತಾ ಇದೆ ಸರ್. ಸರ್ ವಿಧಾನಸೌಧದಲ್ಲಿ ಒಂದೇ ಒಂದು ಫೋನ್, ಯಾವುದೇ ಫೋನು ಸಮೇತ ಕರೆಗಳು ಬರ್ತಾ ಇಲ್ಲ, ಕರೆಗಳು ಹೋಗ್ತಾ ಇಲ್ಲ. ಒಂದು ಸುದ್ದಿ ನೋಡೋಣ ಅಂತಂದ್ರೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಇಲ್ವೇ ಇಲ್ಲ. DCM ಅವರು ಕಾರ್ಗೆ ಹತ್ತಾಗ ಅವರ ಪ್ರೈವೇಟ್ ಏನು ಅವರ ಪರ್ಸನಲ್ ಸೆಕ್ರೆಟರಿ ಆಗಿರ್ಬೋದು ಅಥವಾ PA ಆಗಿರ್ಬೋದು ಯಾರು ಇಲ್ಲ. ಯಾರೋ ಸ್ಟೇಡಿಯಂ ಸೆಕ್ರೆಟರಿನ ಅವ್ರ ಕಾರ್ ನಿಲ್ಸಿ ಕೂರಿಸ್ಕೊಂಡು ಕರ್ಕೊಂಡು ಹೋದ್ರು, ಅವ್ರಿಗೆ ಮಾಹಿತಿನೇ ಇರಲಿಲ್ಲ. ಮಾಹಿತಿ ಇದ್ದಿದ್ರೆ ಖಂಡಿತ ಅವ್ರು ಸ್ಟೇಡಿಯಂ ಹತ್ರಕ್ಕೆ ಹೋಗ್ತಾರೆ, ಅಂದ್ರೆ ಎಲ್ಲಿ ಸಮಸ್ಯೆ ಆಗಿದೆ ಜನಗಳನ್ನ ಆಸ್ಪತ್ರೆ ವಿಸಿಟಿಗೆ ಹೋಗ್ತಾ ಇದ್ರು. ಈ ಒಂದು ಸೆಲೆಬ್ರೇಷನ್ ಅಂದ್ರೆ ಎಷ್ಟು ಒಂದು 4 ಅವರ್ಸ್ ಇರುತ್ತಲ್ಲ ಸರ್, ಹಾಡುಗಳು, ನೃತ್ಯಗಳು, ಪ್ರತಿಯೊಂದು ಇರುತ್ತೆ, ಸ್ಪೀಚು ಮತ್ತಿನ್ನೊಂದೆಲ್ಲ. ಕೇವಲ 3 ನಿಮಿಷದಲ್ಲಿ ಅವ್ರಿಗೇನು ಬಂದ್ರು, ಅವರೊಂದು ಅಲ್ಲೊಂದು ಪ್ರೆಸೆಂಟ್ ಅಲ್ಲಿ ಗೊತ್ತಾದ ತಕ್ಷಣ ಅಲ್ಲಿಗೆ ವೈಂಡ್ ಅಪ್ ಮಾಡಿದ್ರು. ಇವತ್ತು ಘಟನೆ ಆದ್ಮೇಲೆ ಇದನ್ನ ರಾಜಕೀಯಕರಣಗೊಳಿಸುವಂಥದ್ದು, ರಾಜಕೀಯ ಮಾಡುವಂಥದ್ದು, ಇವತ್ತು KCN ಅವರ ಒಂದು ತಪ್ಪಿಗೆ ನೀವು ಅದನ್ನ ರಾಜ್ಯ ಸರ್ಕಾರದ ಮೇಲೆ ಹಾಕುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಸರ್. ಓಕೆ, ನಾನು ಮಾತಾಡ್ತೀನಿ ಸರ್. ನಾಗೇಂದ್ರ ಸರ್, ನೀವು ಓವರಾಲ್ ಆಗಿ ನೀವು ನೋಡಿದ್ರಿ, ನಾವು ಎಷ್ಟು ಜನ ಮೃತಪಟ್ಟಿದ್ದಾರೆ, ಅವರ ಹಿನ್ನೆಲೆ, ಆಮೇಲೆ ಆ ಕುಟುಂಬಸ್ಥರ ನೋವು ನೋಡಿದ್ರೆ ನಿಜಕ್ಕೂ ಭಾಳ ಬೇಜಾರಾಗುತ್ತೆ. ಏನನ್ಸುತ್ತೆ ಸರ್? ಇವತ್ತು ಮೊದಲು ಅವೈಜ್ಞಾನಿಕವಾದ ಈ ದೊಡ್ಡ ಕಾರ್ಯಕ್ರಮದಿಂದ ಮುಗ್ಧ ಮಕ್ಕಳು, ಮುಗ್ಧ ಕಂದಮ್ಮಗಳು, ಮುಂದಿನ ಭವಿಷ್ಯದ ಒಂದು ಸೈನ್ಸಿಸ್ಟ್ಗಳು, ಡಾಕ್ಟ್ರುಗಳು, ಇಂಜಿನಿಯರ್ಗಳು, IAS, IPS, ರಾಜಕಾರಣಿಗಳಾಗಿ ಭವಿಷ್ಯನ ಕಟ್ಟಬೇಕಾದಂಥ ಮಕ್ಕಳುಗಳನ್ನ ಇವತ್ತು ನಿರ್ಲಕ್ಷ್ಯ ವಹಿಸಿ ಇವರು ಮಾಡಿರೋಂಥ ಒಂದು ಬಲಿ ಅಂತ ಹೇಳ್ಬೋದು. ಇವತ್ತೊಂದು ಕಾರ್ಯಕ್ರಮ ಆದರೆ ಅದಕ್ಕೊಂದು ಮೀಸಲಾತಿ ಜಾಗ ಇರುತ್ತೆ, ರಿಸರ್ವ್ ಜಾಗ ಇರುತ್ತೆ, ಆ ಜಾಗದಲ್ಲೇ ಕಾರ್ಯಕ್ರಮಗಳು ಮಾಡಬೇಕು. ಯಾಕಂದರೆ ನಮ್ಗೆ ಗೊತ್ತಿದೆ, ಚೆನ್ನಾಗಿ ಗೊತ್ತಿದೆ, ರಾಜ್ಯಕ್ಕೆ ಗೊತ್ತಿದೆ, ಇಡೀ ದೇಶಕ್ಕೆ ಗೊತ್ತಿದೆ. ಒಂದು ಸ್ಟೇಡಿಯಂ ಅಂದರೆ ಎಷ್ಟು ಕೆಪಾಸಿಟಿ ಇದೆ ಸ್ಟೇಡಿಯಮಲ್ಲಿ, 35,000ದಿಂದ 40,000 ಜನ ಸ್ಟೇಡಿಯಮಲ್ಲಿ ಇರ್ತಾರೆ. ಅಲ್ಲಿ ಬಂದಿದ್ದು ಕ್ರಿಕೆಟ್ ಮ್ಯಾಚ್ದು ಒಂದು ನಾವು ಮಾಡಬೇಕಾಗಿರೋದು ಒಂದು ವಿಜೃಂಭಣೆಯಾದ ಸಮಾರಂಭ. ಆ ಸಮಾರಂಭನ ವಿಧಾನಸೌಧ ತಂದಿತ್ತೆ ಮೊದಲ ದೊಡ್ಡ ತಪ್ಪದು. ಯಾಕಂತಂದರೆ ಇವ್ರ ಕೈಯಲ್ಲಿ ಇವರು ಇಲ್ಲಿಂದ ಹೋಗ್ತಾರೆ, ಉತ್ತರ ಪ್ರದೇಶ ಒಳಗಿರೋಂಥ ಯೋಗಿ ಆದಿತ್ಯರ ಬಗ್ಗೆ ಕಮೆಂಟ್ ಮಾಡ್ತಾರೆ, 60 ಕೋಟಿನ ಹೆಂಗೆ ಸಂಭಾಳಿಸಿದ್ರಿ, ಚೆನ್ನಾಗಿ ಮಾಡಿದ್ರಿ ಕಾರ್ಯಕ್ರಮ ಅಂತ ಸನ್ಮಾನ್ಯ DK ಶಿವಕುಮಾರ್ ಹೇಳ್ಕೊಂಬಂದಿದ್ದೆಲ್ಲ ನೋಡಿದ್ವಿ ಮಾಧ್ಯಮದಲ್ಲಿ. ಕೇವಲ 2 ಲಕ್ಷ 1.2 ಲಕ್ಷ ಜನಸಂಖ್ಯೆ ಬರ್ತಾರೆ ಅಂತ ನಿರೀಕ್ಷೆ ಇತ್ತು, ಇಂಟೆಲಿಜೆನ್ಸಿ ರಿಪೋರ್ಟ್ ಇತ್ತು, ಇಲಾಖೆ ಇತ್ತು. ಮತ್ತು ಹಿಂದಿನ ದಿನ ಪೊಲೀಸು ಎಲ್ಲ ಥರನೂ ಭದ್ರತೆ ಕೊಟ್ಟಿದ್ದಾರೆ. ಅಂದಿನ ರಾತ್ರಿಯಲ್ಲಿ ಫುಲ್ ಎಲ್ಲ ಕಡೆನೂ ಎಲ್ಲ ರೋಡ್ ಬೀದಿಗಳಲ್ಲೂ ಕೂಡ ಎಲ್ಲ ಓಪನ್ ಸ್ಕ್ರೀನ್ಗಳು ಹಾಕಿ ಜನ ವೀಕ್ಷಣೆ ಮಾಡಿದ್ದಾರೆ. ಅದಕ್ಕೂ ಕೂಡ ಅವರು ಭದ್ರತೆ ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿಗಳಲ್ಲಿ ಯಾವುದೇ ತಪ್ಪಿಲ್ಲ. ಅಂದರೆ 24 ಟೈಮು ಅಲ್ಲಿ ಏನು ಒಂದು ಭದ್ರತೆ ಕೊಟ್ಟಿದ್ದ ಪೊಲೀಸ್ ಡಿಪಾರ್ಟ್ಮೆಂಟು ಕಂಟಿನ್ಯೂಷನ್ಸು ಮುಂದಕ್ಕೆ ಹೋಗಬೇಕಾದಾಗ ಒಂದು ಮೀಟಿಂಗ್ ಆಗಬೇಕು. ಇಲ್ಲಿ ಎಷ್ಟು ಜನ ಸೇರ್ತಾರೆ ವಿಧಾನಸೌಧ ಮುಂದೆ ಈ ಕಾರ್ಯಕ್ರಮಕ್ಕೆ 140 ಕೋಟಿ ಜನ ಫಾಲೋವರ್ಸ್ ಇರೋದು ಕ್ರಿಕೆಟ್ಗೆ, ಬರೀ ರಾಜ್ಯದ ಫಾಲೋವರ್ಸ್ ಎಲ್ಲ ಇರೋದು. ಇದನ್ನು ಮನಗೊಂಡ್ಕೊಬೇಕಾಯ್ತು ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು, ಎಲ್ಲ ವಿಷಯ ಗೊತ್ತಿದೆ ಅವ್ರಿಗೆ. ಕ್ರಿಕೆಟ್ ಅಂದರೆ ಜನರು ಪ್ರಾಣ ಬಿಡ್ತಾರೆ ಅಂತ ಗೊತ್ತಿದೆ. ಇವತ್ತು ನೀವು ನೋಡ್ಬೋದು, ಯಾವುದೇ ಒಂದು ಕ್ರಿಕೆಟ್ ನಡೀತಾ ಇದ್ರೆ ಸ್ಟೇಡಿಯಮಲ್ಲಿ ಆ ಒಂದು ಸುತ್ತ ಸರೌಂಡಿಂಗೇ ಬ್ಲಾಕ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಜನ ಓಡಾಡೋಕ್ಕಾಗಲ್ಲ ಅಂತ ಮಾಹಿತಿ ದಿನನಿತ್ಯ ನಾವು ಎದುರಿಸಿದ್ದೀವಿ. ಇದು ಮೊದಲಲ್ಲ. ಚಿನ್ನ ಸ್ಟೇಡಿಯಮಲ್ಲಿ ಕ್ರಿಕೆಟ್ ನಡಿಬೇಕಾದಾಗ ಟಿಕೆಟ್ ಕೊಡಬೇಕಾದಾಗೂ ಏನೆಲ್ಲ ಅಲ್ಲಿ ಬಂದೋಬಸ್ತ್ ಕೊಡಬೇಕಾಗುತ್ತೆ ಗೊತ್ತಿದೆ. ಆ ಕಾರ್ಯಕ್ರಮನ ನಿಮ್ಮ ದುರುದ್ದೇಶದಿಂದ ಏನು ಹೆಂಗಾಗ್ಬಿಡ್ತೀವಿ ಅಂದರೆ ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್ಗಳು ತಗೊಂಡೋಗ್ಬಿಟ್ಟು ಕಿಡ್ನಾಪ್ ಮಾಡಿಬಿಟ್ಟು ಎಲೆಕ್ಷನ್ ನಡೆಸ್ಬಿಡ್ತಾರಲ್ಲ, ಆ ಥರ ಮಾಡಿಬಿಟ್ರೆ ಇವ್ರನ್ನ. ಇವಾಗ RCP ಅವ್ರನ್ನ 1-2 ದಿವಸ ಕಾರ್ಯಕ್ರಮ ನಾವು ಮಾಡಲೇಬೇಕು, ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಬೇಕಾಗಿತ್ತು, ರಾಜ್ಯಕ್ಕೆ ಒಳ್ಳೆ ಹೆಸರು ಬರಬೇಕಾಗಿತ್ತು, ಜನ ನಿರೀಕ್ಷೆ ಇಟ್ಟಿದ್ರು. ಹೌದು, ನಮ್ಮ ರಾಜ್ಯದಲ್ಲಿ 18 ವರ್ಷ ಆದಮೇಲೆ RCP ಗೆದ್ದಿದೆ ಅನ್ನೋದು, ಕಪ್ ನಮ್ಮದೇ ಅನ್ನೋದು ಎಲ್ಲರಿಗೂ ಉತ್ಸವ ಇದೆ, ನಮಗೂ ಇದೆ, ನಾವು ವಿರೋಧಿಗಳಲ್ಲ. ಆದರೆ ಮಾಡುವ ನೀತಿಗಳು ಅಂದರೆ ಅವ್ರನ್ನ ಒಂದು ರೀತಿ ಏನಾಯ್ತು ಅಂದರೆ, ನಿನ್ನೆ ನೈಟ್ ಮ್ಯಾಚ್ ಮುಗೀತಾ ಇದೆ, ಬೆಳಗ್ಗೆ 12 ಗಂಟೆ 1 ಗಂಟೆಗೆ ಇಲ್ಲಿ ಬರಬೇಕು, ನಿದ್ದೆನೂ ಇಲ್ಲ, ಊಟನೂ ಇಲ್ಲ, ರೆಸ್ಟೂ ಇಲ್ಲ ಅವ್ರಿಗೆ. ಇಲ್ಲಿ ಕರ್ಕೊಂಬಂದು ಕಿಡ್ನಾಪ್ ಮಾಡ್ಕೊಂಬಂದ್ಬಿಟ್ಟು ಹಂಗೆ ಕರ್ಕೊಂಬಂದ್ಬಿಟ್ಟು ಕೂಡಲೇ ತಗೊಂಡೋಗಿ ಆಟೋಗ್ರಾಫ್ಗೆ ಇವ್ರ ಮಕ್ಕಳು ರಿಜ್ವಾನ್ ಮಗ, ಜಮೀರ್ ಅವ್ರ ಮಗ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮೊಮ್ಮಗ, ಇವ್ರಿಗೋಸ್ಕರ ಸ್ಟೇಜ್ ಮಾಡಿಕೊಂಡು ಇವತ್ತು ಬಲಿಗಳು ತಗೊಂಬಿಟ್ರಲ್ಲಿ. ಇವತ್ತು ಒಂದು ಮಕ್ಕಳು ಹೆಸರಿಡಬೇಕಾದ್ರೆ ಎಷ್ಟು ಜಾತಕ ನೋಡ್ತಾರೆ, ನನ್ನ ಮಗ ಹುಟ್ಟಿರೋ ಟೈಮ್ ಏನೋ, ಗಳಿಗೆ ಏನೋ, ಸಮಯ ಏನೋ, ಆ ಮಗುಗೆ ಏನು ಹೆಸರಿಟ್ಟರೆ ಮಗು ಏನಾಗ್ಬೋದು, ಮುಂದೆ ಆ ಮಗು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IPS ಆಗಬೇಕು ಅಂತ ಹೇಳಿ ಎಷ್ಟೋ ನಿರೀಕ್ಷೆ ಇತ್ತಂತ ತಂದೆ ತಾಯಿಗಳ ಗೋಳು ಇವತ್ತು ಆಕಾಶಕ್ಕೆ ಬಿಡ್ತಾ ಇದೆ. ಆ ಮಕ್ಳುಗಳ ಹೆಸರು ನೋಡ್ರಿ, ಆ ಮಕ್ಳುಗಳ ಸಾಧನೆ ಮಾಡಂತ ಹೆಸರು ಬಿಡ್ರಿ. ಇವತ್ತು ಅನ್ಯಾಯ ಬಲಿ ತಗೊಂಡ್ರಿ. ಏನು ಆ ಮಕ್ಳ ಹೆಸರು? ಮನೋಜ್, ಎಂಥ ಹೆಸರು ರೀ ಮನೋಜ್ ಅನ್ನೋದು. ಇವತ್ತು ಸಹನ, ಶ್ರವಣ್, ಏನು ಮನೋಜ್ 23 ವರ್ಷ ರೀ ಮಗು, 23 ವರ್ಷ ಹುಡುಗ.
ಸಹನ 24, ಶ್ರಾವಣ 20, ಅಕ್ಷತಾ ಮದುವೆ ಆಗಿದ್ರು, ಗಂಡ ಬಂದಿದ್ರು, ಗಂಡ ಕೂಡ ಕಾಪಾಡ್ಕೊಳಕ್ಕಾಗಲಿಲ್ಲ. ಇರಲಿ. ಶಿವಲಿಂಗ 17, ಚಿನ್ಮಯ್ ಶೆಟ್ಟಿ ರೀ 21 ವರ್ಷ ರೀ, ಭೂಮಿಕಾ 20 ವರ್ಷ. ಇವೆಲ್ಲ ಹೆಸರುಗಳು ಎಲ್ಲಿಂದ ತಂದ್ರು ಅವರು? ದೇವಿ 20 ವರ್ಷ ಮಗು ರೀ, ದೇವಿ ಎಂಥ ಹೆಸರು ರೀ. ದಿವ್ಯಾಂಶಿ 13 ವರ್ಷ, ಪೂರ್ಣಚಂದ್ರ, ಪ್ರಜ್ವಲ್. ಈ ಒಂದೊಂದು ಹೆಸರು ಹುಡುಕ್ಬೇಕಾದ್ರೆ ಚಾಯ್ಸ್ ಮಾಡ್ತಾರೆ ತನ್ನ ಮಕ್ಕಳಿಗೆ. 16 ಹೆಸರು ತಗೊಂಡ್ಬರ್ತಾರೆ. 16 ಹೆಸರಲ್ಲಿ ನನ್ನ ಮಗುನ ಏನು ಅಂತ ಕರಿಬೇಕು, ನನ್ನ ಮಗು ನನಗೆ ಕೊಡೋ ಅಂತ ಹೆಸರು ಶಾಶ್ವತ, ನನ್ನ ಮಗು ಈ ಒಂದು ಹೆಸರಿಂದ ದೊಡ್ಡ ಒಂದು ಹೆಮ್ಮರ ಬೆಳಿಬೇಕು, ಕೀರ್ತಿ ತರಂತ ಮಕ್ಕಳಾಗಬೇಕಂತ ಹೆಸರಿಟ್ಟು ಅಂತ ತಂದೆ ತಾಯಿ ಇಟ್ಟಿರ್ತಾರೆ. ಇಷ್ಟು ನಿರ್ಲಕ್ಷ್ಯದಿಂದ ಇವತ್ತು ಇವ್ರು ಮಾಡಬೇಕಾಗಿರೋ ಕಾರ್ಯಕ್ರಮ ಒಂದು ಪೂರ್ವಜಿತ ಆಗಬೇಕಾಗಿತ್ತು. ಮೊದಲು ಸಮಿತಿ ಮಾಡಬೇಕಾಯಿತು, ಕಮಿಟಿ ಮಾಡಬೇಕಾಯಿತು. ಈ ಕಾರ್ಯಕ್ರಮ ವಿಧಾನಸೌಧದಲ್ಲೇ ಮಾಡುವುದಾಗಿದ್ರೆ ಸ್ವಾಗತ. ಆದರೆ ಕಮಿಟಿ ಯಾರು ಮಾಡಿದ್ರು? ಕಮಿಟಿನ ಯಾರು ವಹಿಸಿದ್ರು? ಆಯ್ತು. ನನಗೆ ಇನ್ನೊಂದು ಪ್ರಶ್ನೆ, ಇದಕ್ಕೆ ಮುಖ್ಯ ಮೂಲ ಉದ್ದೇಶ, ನನಗೆ ಇನ್ನೊಂದು ವಿಚಾರ. ಇವತ್ತು ರಾಜ್ಯದಲ್ಲಿ ಭಯಂಕರವಾದ ಕೊರೋನಾ ಇವತ್ತು ಬರೋಕ್ಕೆಲ್ಲ ತಯಾರಾಗ್ತಾ ಇದೆ ರಾಜ್ಯದಲ್ಲಿ. ಈ ರಾಜ್ಯದಲ್ಲಿ ಎಷ್ಟು ಪಾಸಿಟಿವ್ ಕೇಸ್ ಕ್ರಿಯೇಟ್ ಆಗ್ತಾ ಇದಾವೆ, ಇದ್ರ ಬಗ್ಗೆ ಆರೋಗ್ಯ ಇಲಾಖೆ ಮಿನಿಸ್ಟರ್ ಏನು ಹೇಳಿದ್ದಾರೆ, ಸಚಿವರು ಏನೆಲ್ಲ ಹೇಳಿದ್ದಾರೆ, ಎಷ್ಟೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಾಸಿಟಿವ್ ಕ್ರಿಯೇಟ್ ಆಗ್ತಾ ಇದಾವೆ. ಇವತ್ತು ಎಲ್ಲ ಥರ ಮೆಡಿಸಿನ್ಸ್ ತಗೋಬೇಕು, ಭದ್ರತೆ ಕಾಪಾಡ್ಕೊಬೇಕು, ಮಾಸ್ಕ್ ಹಾಕೊಂಡ್ಬರ್ಬೇಕು ಅಂತ ಎಲ್ಲ ಮಾಹಿತಿ ದಿನನಿತ್ಯ ಮೀಡಿಯಾದಲ್ಲಿ, ಮಾಧ್ಯಮದಲ್ಲಿ ಸಚಿವರ ಮಾತುಗಳು ಕೇಳಿದಂಥ ನಾವುಗಳು ಇವತ್ತು ಅದು ಸರ್ಕಾರಕ್ಕೆ ಇರಬೇಕಲ್ಲ ಗಮನ. ಇವತ್ತು ಸರ್ಕಾರ ಗೊತ್ತಿದೆಯಲ್ಲ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಗೊತ್ತಿದ್ರು ಕೂಡ ಇಷ್ಟು ಜನ, ಲಕ್ಷಾಂತರ ಜನಕ್ಕೆ ವ್ಯವಸ್ಥೆ ಮಾಡಿ ಇವತ್ತು ಟ್ವೀಟ್ ಮಾಡಿದ್ದಾರೆ, ಟ್ವಿಟ್ಟಲ್ಲಿ ಕರೆದಿದ್ದಾರೆ. ಟ್ವಿಟ್ಟಲ್ಲಿ ಸಿದ್ದರಾಮಯ್ಯ ಒಂದು ಟ್ವೀಟ್ ಮಾಡಿದ್ದಾರೆ. ದಯವಿಟ್ಟು ಒಂದೇ ಒಂದು ಸೆಕೆಂಡ್ ವಿಚಾರವಾಗಿ ಟ್ವೀಟ್ ಮಾಡಿದ್ದಾರೆ. ಜನ ಹೆಂಗ್ ಬಂದ್ಬಿಟ್ರೆ ಅಲ್ಲಿ ಅಷ್ಟು ಜನ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಷ್ಟು ಜನ ಅಲ್ಲಿ ಬರಬೇಕಾದ್ರೆ ಇವ್ರು ಏನಾದ್ರು ಟ್ವೀಟ್ ಮಾಡ್ತಾರೆ. ಓಕೆ ಸರ್, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಬಿಜೆಪಿ ವಕ್ತಾರರಾದಂಥ ಅಜಿತ್ ಶೆಟ್ಟಿ ಅವ್ರನ್ನ ಮಾತನಾಡ್ತೀನಿ. ಸರ್, 2 ಕಡೆ ಸರ್ಕಾರ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು, ಅಂದರೆ 2 ಕಡೆ ಪ್ರೋಗ್ರಾಮ್ ಮಾಡಿದ್ದಕ್ಕೆ ಆಮೇಲೆ ಈ ಘಟನೆಗೆ ಯಾರು ಹೊಣೆ ಅಂತ ಅನ್ಸುತ್ತೆ ನಿಮಗೆ? ಇದು 100ಕ್ಕೆ 100 ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಹೊಣೆ. ನಾನು ಒಂದು ಪ್ರಶ್ನೆ ಕೇಳ್ತೇನೆ, ಇದನ್ನ ಕಾಂಗ್ರೆಸ್ ಸರ್ಕಾರದ ಪ್ರಾಯೋಜಿತ ಕೊಲೆ ಅಂತ ನಾವು ಯಾಕೆ ಕರಿಬಾರ್ದು? ನೀವು ತಪ್ಪು ಯಾರದ್ದು ಕೇಳ್ತಿದ್ದೀರಿ. ನಾನಿದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಯಾಕೆ ಕರಿಬಾರ್ದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ವಕ್ತಾರರು ಬಹಳಷ್ಟು ಕಾರಣಗಳನ್ನು ಕೊಟ್ಟರು. ಬೆಳಿಗ್ಗೆ ಬಂದವರು ನಮ್ಮನ್ನು ಕೇಳಿದ್ರು, ಪರ್ಮಿಷನ್ ಕೇಳಿದ್ರು, ನಾವು ಕೊಟ್ವಿ ಅಂತ. ಬೆಳಿಗ್ಗೆ ಬಂದು ಪರ್ಮಿಷನು ಅವತ್ತೇ ಮಾಡಬೇಕು ಅಂತ ಕೇಳಿದ್ರು, ಅಥವಾ ನಾವು ಮಾಡ್ತೀವಿ ನೀವು ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ಆ ಪರ್ಮಿಷನ್ ಕೇಳಿರೋ ಲೆಟ್ರ್ ಇವರು ಸಾರ್ವಜನಿಕ ಮಾಡಬೇಕು. ಯಾಕಂದ್ರೆ ಇಂಥ ದೊಡ್ಡ ಕಾರ್ಯಕ್ರಮಗಳು ಬಾಯಿ ಮಾತಲ್ಲಿ ಪರ್ಮಿಷನ್ ಕೇಳಾಗ್ತವೆ ಇಲ್ಲ ಅಲ್ವಾ? ಇವ್ರು ಇವತ್ತು ಮಾತಾಡುವವರು ಇವತ್ತು ನಿಮ್ಮ RCB ಮತ್ತು ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ FIR ಹಾಕಿದಾರಲ್ಲ, ಯಾವ ಆಧಾರದ ಮೇಲೆ ಇವ್ರು ಹಾಕಿದ್ರು? ಅವ್ರು ಇವತ್ತೇ ನನ್ನ ನಡೆಸಬೇಕು ಅಂತ ತಲೆ ಮೇಲೆ ಕೂತ್ಕೊಂಡು ಒತ್ತಾಯ ಮಾಡಿ ತಗೊಂಡ್ರಾ? ಅಥವಾ ಹಾಗೆ ಒತ್ತಾಯ ಮಾಡಿದಾಗಲೂ ಅದನ್ನು ನಿರಾಕರಿಸುವ ಪೂರ್ಣವಾದ ಸ್ವಾತಂತ್ರ್ಯ ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೂ ಇತ್ತು. ಯಾಕೆ ನಿರಾಕರಿಸಲಿಲ್ಲ? ಸರ್, ನಿಮ್ಗೆ ಇತ್ತೀಚೆಗೆ ನಡೆದ ಒಂದು ಘಟನೆ ಹೇಳ್ತೇನೆ. ನಮ್ಮ ಆಪರೇಷನ್ ಸಿಂಧೂರ್ ಆದ ನಂತರ ಇಡೀ ರಾಷ್ಟ್ರದಲ್ಲಿ ತಿರಂಗ ಯಾತ್ರೆ ನಡೆಸಬೇಕು ಅನ್ನುವ ಒಂದು ಕರೆ ಕೊಟ್ಟಾಗ ಬೆಂಗಳೂರಿನಲ್ಲಿ ದುರಾದೃಷ್ಟವಶಾತ್ ನಾವು ತಿರಂಗ ಯಾತ್ರೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾವು ಯಾವಾಗ ಪರ್ಮಿಷನ್ ಲೆಟರ್ ತಗೊಂಡು ಸರ್ಕಾರದ ಮುಂದೆ ಹೋದ್ವೋ, ಸರ್ಕಾರ ಹೇಳ್ತು ನೀವು ಕಾನೂನು ಸುವ್ಯವಸ್ಥೆಗೆ ಸಮಸ್ಯೆ ಆಗ್ತದೆ, ನೀವು ಮಾಡಬಾರ್ದು ಅಂತ. ಎಷ್ಟು ಜನ ಸರ್? 2,000 ಜನ ಸೇರ್ತಾ ಇದ್ರು ಆ ಕಾರ್ಯಕ್ರಮಕ್ಕೆ. ಅಂತ ಕಾರ್ಯಕ್ರಮಕ್ಕೆ ನಾವು ಪರ್ಮಿಷನ್ ಲೆಟರ್ ತಗೊಂಡು ಹೋದಾಗ ಇವ್ರು ನಿರಾಕರಿಸಿದವರು ಇಡೀ ರಾತ್ರಿಯ ಸಂಭ್ರಮಾಚರಣೆಯನ್ನು ಕಂಡು ರಾಜ್ಯದಲ್ಲಿ ಕ್ರಿಕೆಟ್ ಬಗ್ಗೆ ಇರುವ ಕ್ರೇಜ್ ಇವ್ರಿಗೆ ಗೊತ್ತಿತ್ತು. ಹಾಗಿದ್ದು ಕೂಡ ಬೆಳ್ಳಂಬೆಳಿಗ್ಗೆ ಯಾವುದೇ ಪೂರ್ವ ತಯಾರಿ ಇಲ್ಲದೆ ಯಾಕೆ ಇವರು ಈ ಕಾರ್ಯಕ್ರಮ ಮಾಡ್ತಾರೆ? ನಮಗೆ ಈ ಸಂಭ್ರಮಾಚರಣೆಯ ಬಗ್ಗೆ ಆಕ್ಷೇಪ ಇಲ್ಲ. ಆದರೆ ಇವರು ಆ ಕಾರ್ಯಕ್ರಮದಲ್ಲಿ ಬಂದ ಕ್ರಿಕೆಟ್ ಅಭಿಮಾನಿಗಳನ್ನು ನಡೆಸ್ಕೊಂಡಿದ್ದು, ಮತ್ತೆ ಇವರ ರಾಜಕೀಯ ನಾಯಕರು ಆ ಕಾರ್ಯಕ್ರಮಗಳಲ್ಲಿ ಅವರು ನಡ್ಕೊಂಡ ರೀತಿ ಇದೆಯಲ್ಲ, ಅದ್ರ ಬಗ್ಗೆ ನಮ್ಮ ಆಕ್ಷೇಪ. ಪೊಲೀಸ್ ಇಲಾಖೆ ಸಹ ಹೇಳ್ತದೆ, ಅನಧಿಕೃತವಾಗಿ ಅವರು ಹೇಳಿದ್ರು ಮಾಡಬೇಡಿ ಸರ್ ಅಂತ. ಹೌದು, ಯಾಕೆ ಮಾಡಿದ್ರು ಇವರು? ಗೃಹ ಸಚಿವರು ಎಲ್ಲಿದ್ರು? ನೇರವಾಗಿ DK ಶಿವಕುಮಾರ್ ಅವರಿಗೆ ಇಲ್ಲೊಂದು ಅವಕಾಶ ಕಾಣಿಸ್ತು. ರಾಜಕೀಯವಾಗಿ ಇದನ್ನ ತಾನು ತನ್ನ ಪ್ರಚಾರವನ್ನ ಗಳಿಸಲಿಕ್ಕೆ ಬಳಸ್ಕೊಳ್ಬಹುದು. ಲಕ್ಷಾಂತರ ಜನ ಬಂದಿದ್ದಾರೆ, ಬೇಗವಾಗಿ ಮಾಡೋಣ. ಈ ಎಲ್ಲ ಕಾರಣಗಳಿಂದ ಅವರು ಪೊಲೀಸ್ ಇಲಾಖೆಯ ತಲೆ ಮೇಲೆ ನಿಂತುಕೊಂಡು ಅವರು ಬೇಡ ಅಂದ್ರೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಸ್ತಾರೆ. ಯಾಕೆ? ನಿಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆಗೆ ಗೊತ್ತಿರಲಿಲ್ವಾ ಎಷ್ಟು ಜನ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ? ಸರ್ಕಾರಿ ವ್ಯವಸ್ಥೆಗಳ ಮೇಲೆ ಎಷ್ಟು ಒತ್ತಡ ಬೀಳ್ತದೆ, ನಿಮ್ಮ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆಗಳ ಮೇಲೆ ಎಷ್ಟು ಒತ್ತಡ ಬೀಳ್ತದೆ, ಇಷ್ಟು ದೊಡ್ಡ ಪ್ರಮಾಣದ ಕಾರ್ಯಕ್ರಮವನ್ನು ನಿಭಾಯಿಸಲಿಕ್ಕೆ ಎಷ್ಟು ಪೂರ್ವ ತಯಾರಿ ಬೇಕು,
ಗೇಟ್ಗಳು ಸಾಧಾರಣ ಒಂದು ಸಾಮಾನ್ಯ ಮ್ಯಾಚು ಟಿಕೆಟ್ ತಗೊಂಡು ಹೋದಾಗಲೇ ಎಷ್ಟು ನುಗ್ಗಲಾಗ್ತದೆ. ಇದೇನು ಮೊದಲ ಬಾರಿಗೆ ಸರ್ಕಾರಕ್ಕೆ ಆಗ್ತಾ ಇದೆಯಾ? ನಿಮಗೆ ಹೇಳ್ತೇನೆ ನಾನು, ಪೂರ್ವ ತಯಾರಿ ಇಲ್ಲದೆ ಮಾಡುವ ಕಾರ್ಯಕ್ರಮಗಳು ಅಂದರೆ ಪುನೀತ್ ರಾಜ್ಕುಮಾರ್ ಅವರ ನಿಧನ ಆದಾಗ 2 ದಿವಸದಲ್ಲಿ ಅವರ ಅಂತ್ಯಕ್ರಿಯೆ ಎಷ್ಟು ಸುಲಲಿತವಾಗಿ ನಡೀತು, ಸರ್ಕಾರ ಎಷ್ಟು ಸುಲಲಿತವಾಗಿ ನಡೆಸ್ಕೊಡ್ತು. ಏನಾದರೂ ಅದಕ್ಕೆ ಪೂರ್ವ ತಯಾರಿ ಇತ್ತಾ ಅಥವಾ ಇಂಥ ದಿವಸ ಆಗ್ತದೆ ಅನ್ನೋದಿತ್ತ? ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೂ ಒಂದು ಸಮನ್ವಯ ಇರ್ತದೆ. ಅವರು ಇವ್ರ ಮಾತನ್ನ ಕೇಳಬೇಕು, ಇವ್ರು ಅವ್ರ ಮಾತನ್ನ ಕೇಳಬೇಕು. ನಾನೇ ನಡೆದಿದ್ದು ಹಾದಿ, ನಾನು ಹೇಳಿದ್ದೆ ವೇದವಾಕ್ಯ, ನನ್ನದೇ ಶಾಸನ ಅನ್ನುವ ರೀತಿಯ ನಡವಳಿಕೆಗಳು ಇವತ್ತು ಈ 11 ಜನರ ಸಾವಿಗೆ ಕಾರಣ ಆಯಿತು. ಸನ್ಮಾನ್ಯರು ಹೇಳಿದ್ರು, ಯಾಕೆ ನೀವು ಸಾವಿನ ಸುದ್ದಿ ಬಂದಾದ ಮೇಲೂ ಕೂಡ ಸ್ಟೇಡಿಯಂ ಒಳಗಡೆ ನೀವು ಯಾಕೆ ಸಂಭ್ರಮಾಚರಣೆ ಮಾಡಿದ್ರು ಅಂತ ಹೇಳಿದ್ರೆ ಇವ್ರು ಹೇಳ್ತಾರೆ ಮೊಬೈಲ್ ಸಿಗ್ಲಿಲ್ಲ ಅಂತ. ಯಾಕೆ? ಪೊಲೀಸರು ಇರ್ಲಿಲ್ವಾ ಅಲ್ಲಿ? ಅವ್ರ ಹತ್ರ ವಾಕಿ ಟಾಕಿ ಇರ್ಲಿಲ್ವಾ? ಒಬ್ಬ ಪೊಲೀಸ್ ಕಮಿಷನರ್ ಮನ್ಸು ಮಾಡಿದ್ರೆ ಒಬ್ಬ DCM ಗೆ ಆ ಕ್ಷಣಕ್ಕೆ ಮಾಹಿತಿ ತಲುಪಿಸ್ಲಿಕ್ಕೆ ಏನ್ ಕಷ್ಟ? ಯಾಕೆ ಪೊಲೀಸ್ ಇಲಾಖೆ ನಿಮ್ಮ ಸ್ಟೇಡಿಯಂ ಒಳಗಡೆ ಹೋಗ್ಲಿಕ್ಕೆ ಅವ್ರಿಗೆ ಬಿಡುದಿಲ್ವಾ? ಈ ತರದ್ದೆಲ್ಲ ಸಬೂಬುಗಳನ್ನು ಕೊಡದೆ ಇವತ್ತು ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಒಪ್ಕೊಳ್ಬೇಕು, ತಪ್ಪು ನಮ್ದು, ನಾವು ಇದರ ಹೊಣೆ ಹೊರ್ತೇವೆ ಅಂತ. ಯಾವತ್ತು ಕುಂಭಮೇಳದಲ್ಲಿ ಅಗ್ನಿ ದುರಂತವಾಗಿ ಸಾವು ಸಂಭವಿಸ್ತೋ ಯೋಗಿ ಆದಿತ್ಯನಾಥ್ ಬಂದು ಹೇಳ್ತಾರೆ, ಹೌದು ನಾವು ಸರಿ ಮಾಡ್ಕೊಳ್ತೇವೆ, ತಪ್ಪಾಗಿದೆ ಅಂತ. ಮರುಕ್ಷಣ ನಿಂತ್ಕೊಂಡವ್ರು ಸರಿ ಮಾಡ್ತಾರೆ. ಇದೇ ಸಾವಿನ ಸಂದರ್ಭದಲ್ಲಿ ನಿಮ್ಮ ರಾಹುಲ್ ಗಾಂಧಿಯವರು ಟ್ವೀಟ್ ಮಾಡ್ತಾರೆ. ಏನ್ ಟ್ವೀಟ್ ಮಾಡ್ತಾರೆ ಸರ್? VIP ಕಲ್ಚರ್ನ ಬಿಡಬೇಕು, VIPಗಳಿಗೆ ನೀವು ಇಂಪಾರ್ಟೆನ್ಸ್ ಕೊಟ್ಟಿದ್ರಿಂದಾನೇ ಹೀಗೆಲ್ಲ ಆಗಿದ್ದು. ಇವತ್ತು ರಾಜ್ಯದಲ್ಲಿ ಏನಾಗಿದೆ? ಯಾರಿದ್ರು ಸ್ಟೇಜ್ ಅಲ್ಲಿ? ಸರ್ ನೀವು ಎಷ್ಟು ಸರ್ಕಾರಿ ಕಾರ್ಯಕ್ರಮ ಮಾಡಿದ್ರಿ ಅಂದ್ರೆ ರಾಜ್ಯಪಾಲರನ್ನು ಆ ಕಾರ್ಯಕ್ರಮಕ್ಕೆ ತಂದು ಕೂರಿಸ್ಕೊಂಡ್ರಿ ನೀವು. ಏನಕ್ಕೆ ಏನು ಅವಶ್ಯಕತೆ ಇತ್ತು? ಹೌದು ಸರ್, ಈಗ ಬೇರೆ ರಾಜ್ಯದಲ್ಲಿ ಈ ತರದ ಘಟನೆ ಆಗಿದ್ರೆ ಸರ್ಕಾರ ಟೀಕಿಸ್ತಾ ಇತ್ತು. ಆದ್ರೆ ನಮ್ಮ ರಾಜ್ಯದಲ್ಲಿ ಆ ಥರ ತಪ್ಪಾದ್ರೆ ಅದನ್ನ ಒಪ್ಕೊಳ್ಳೋದಿಲ್ಲ. ಯಾಕೆ ನೋಡಿ ಸರ್, ಇವಾಗ ನಿನ್ನೆ ಏನು ಘಟನೆ ನಡೀತದೆ, ಮಾನ್ಯ ಸಿದ್ದರಾಮಯ್ಯನವರು ಮಾಧ್ಯಮ ಉದ್ದೇಶಿಸಿ ಮಾತಾಡಿದ್ದಾರೆ. ಒಂದು ಹೌದು, ಯಾಕೆ ಈ ವಿಚಾರ ಹೇಳ್ತೀನಿ ಮುಂದೆ ಹೇಳ್ತೀನಿ. ಜೊತೆಗೆ ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ತದನಂತರ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ತನಿಖೆಗೆ ಆದೇಶವನ್ನು ಮಾಡಿದ್ದಾರೆ. ಆಯ್ತಲ್ವಾ? ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಬಿಜೆಪಿ ಅವ್ರು ಮಾಡ್ತಾರೆ, JDS ನವ್ರು ಮಾಡ್ತಾರೆ. ಇದೇ ಪೆಹಲ್ಗಾಮ್ ಅಲ್ಲಿ ದುರಂತ ಆದಾಗ ಆ ಸ್ಥಳಕ್ಕೆ ಏನಾದ್ರು ನರೇಂದ್ರ ಮೋದಿ ಅವರು ಹೋದ್ರ, ಒಂದು ಪ್ರೆಸ್ ಮೀಟ್ ಮಾಡಿದ್ರ, ಸತ್ತ ಕನ್ನಡಿಗರು ತೀರ್ಕೊಂಡ್ರಲ್ಲ, ಅವ್ರಿಗೆ ₹1 ಪರಿಹಾರ ಆದ್ರೂ ಕೊಟ್ರ? ಆಯ್ತಾ? ಇವತ್ತು ಬಿಜೆಪಿ ಅವರು ಅನೇಕ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ಇದೇ ಚಾಮರಾಜನಗರದಲ್ಲಿ 36 ಜನ ಸತ್ತಾಗ ಕೇವಲ 3 ಜನ ಅಂತ ಸುಳ್ಳು ಹೇಳಿದ್ರು. ಕೊನೆಗೆ ನಾವು ಹೋಗಿ ಅವರಿಗೆ ಪರಿಹಾರವನ್ನ DK ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥದ್ದು ವಾಸ್ತವ. ಪ್ರತಿ ಮನೆಗೆ ಹೋಗಿ 36 ಕುಟುಂಬಕ್ಕೆ ಕೊಟ್ಟರು. ಇವರ ಕಾಲದಲ್ಲಿ ಯಾವೆಲ್ಲ ಸಾವುಗಳಾಗ್ತದೆ ಅದ್ರ ಬಗ್ಗೆ ಇವರೊಂದು ಪ್ರೆಸ್ ಮೀಟು ಇಲ್ಲ, ಅವ್ರಿಗೊಂದು ನ್ಯಾಯನೂ ಇಲ್ಲ, ಅವ್ರಿಗೊಂದು ಪರಿಹಾರ. ಈಗ ಪಹಲ್ಗಾಮ್ ಅಲ್ಲಿ ಆಗಿದ್ದು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಒಪ್ಕೊಳ್ಳೋಣ. ಈಗ ರಾಜ್ಯದಲ್ಲಿ ಆಗಿದ್ದು ಏನು ಹಾಗಾದ್ರೆ? ಸರ್ ನೋಡಿ, ನಾನು ಮೊದಲೇ ಹೇಳಿದೆ, ಇದೊಂದು ಅಲ್ಲ, ಸರ್ಕಾರಿ ಕಾರ್ಯಕ್ರಮ ಏನಾಗಿದೆ, ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ಸರ್. ಇವತ್ತು KCA ನಲ್ಲಿ ಅವರು ನಾವು ಪೊಲೀಸ್ ಕೊಟ್ಟಿದ್ದೀವಿ 1600. ಅಲ್ಲ, ಈಗ ಅವರು ಪರ್ಮಿಷನ್ ಕೇಳ್ತಾರೆ ಓಕೆ, ಬಟ್ ಆದ್ರೆ ಸರ್ಕಾರಕ್ಕೆ ಜವಾಬ್ದಾರಿ ಇರುತ್ತಲ್ವಾ? ಸರ್ಕಾರ ಹೇಳ್ಬೋದಲ್ವಾ? ಪರ್ಮಿಷನ್ ವೆರಿ ನೈಸ್ ಕ್ವಶನ್ ಸರ್. ವಿರಾಟ್ ಕೊಹ್ಲಿ ಅವರು ಮ್ಯಾಚ್ ಮುಗಿದ್ಮೇಲೆ ಖುದ್ದಾಗಿ ಹೇಳ್ತಾರೆ, ನಾಳೆ ನಮ್ದು ಸೆಲೆಬ್ರೇಷನ್ ಬೆಂಗಳೂರಲ್ಲಿ ಇದೆ ಅಂತ ಹೇಳ್ತಾರೆ. ಎರಡನೇದು BCCI ಅಧ್ಯಕ್ಷ ಯಾರು ಸರ್? ಜೈಶಾ ಅವರು. ಈ ಒಂದು ಟೀಮ್, ಕ್ರಿಕೆಟ್ ಟೀಮ್ ಏನಿದೆ, ಪೆಹಲ್ಗಾಮ್ ದಾಳಿ ಆದಾಗ ಮುಂದೂಡಿರ್ತಾರೆ. ಜೊತೆಗೆ ಇಂಡಿಯಾ ಟೀಮ್ ಇವತ್ತು ಇಂಗ್ಲೆಂಡ್ ಅಲ್ಲಿ ಆಡ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ನಿರ್ಧಾರ ತಗೊಂಡು ಮುಂದೂಡ್ತಲ್ಲ, ಹಾಗೆ ಇವತ್ತು ರಾಜ್ಯ ಸರ್ಕಾರ ಯಾಕೆ ಮುಂದೂಡ? ರಾಜ್ಯ ಸರ್ಕಾರ ಇದೇ ತರದ ಕಾರ್ಯಕ್ರಮ ಆದಾಗ ಅವತ್ತು ರಾಜಕಾರಣ ಇವತ್ತು DK ಶಿವಕುಮಾರ್ ಅವರು ಅದು ಏರ್ಪೋರ್ಟ್ ಹೋದ್ರು ಅಂತ ಮಾತಾಡ್ತಾ ಇದ್ದಾರೆ. ನಿನ್ನೆ ಅವರು ಏರ್ಪೋರ್ಟ್ ಇಂದಾನೆ ಬಸ್ ಬರೋದಕ್ಕೆ ತಯಾರಿ ಮಾಡಿದ್ರು. ವಿಧಾನಸೌಧಕ್ಕೂ ಓಪನ್ ಬಸ್ ಬಂದಿತ್ತು. ಆದ್ರೆ ಪೊಲೀಸ್ ಅವರು ನಿರ್ದೇಶನ ಮೇರೆಗೆ ಗೃಹ ಸಚಿವರು ಮತ್ತೆ DK ಶಿವಕುಮಾರ್ ಅಲ್ಲಿಗೆ ಹೋಗಿ ಯಾವುದೇ ಕಾರಣಕ್ಕೂ ಬಸ್ ಸಿಗತ್ತದಕ್ಕೆ ಬಿಡಲ್ಲ, ಬಹಳ ತೊಂದರೆ ಆಗುವಂತದ್ದು, ಕ್ರೌಡ್ ಸೇರುವಂತದ್ದು ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ಬಿಜೆಪಿ ಅವರು ಟ್ವೀಟ್ ಮಾಡ್ತಾರೆ, ಯಾಕೆ ರ್ಯಾಲಿ ಮಾಡ್ಬೇಕು ಮತ್ತಿನ್ನೊಂದು ಅಂತಲ್ಲ, ಯಾಕೆ ಇನ್ನಷ್ಟು ಸಾಯ್ಬೇಕು ಅಂತ. ಸಾಯೋದಲ್ಲ ನೋಡಿ, ಸತ್ತಾಗ ರಾಜಕೀಯ ಮಾಡೋದನ್ನ ಬಿಟ್ಟು ನಾವು ಕೋವಿಡ್ ಸಂದರ್ಭದಲ್ಲಿ ಹಾಸನ ಹೆಸರುಗಳು
ಆರೋಗ್ಯ ಸಚಿವ, ರಾಜ್ಯದ ಮುಖ್ಯಮಂತ್ರಿ, ರಾಜ್ಯದ ಆರೋಗ್ಯ ಸಚಿವ, ಕೇಂದ್ರ ಸಚಿವ, ಯಾರಾದ್ರೂ ರಾಜೀನಾಮೆ ಕೊಟ್ರಾ? ಇವತ್ತು ನೋಡಿ, ಕಾಂಗ್ರೆಸ್ನವರ ಇವತ್ತು ನೈತಿಕತೆ ರಾಜೀನಾಮೆ ಕೊಡ್ಲಿಕ್ಕೆ ಜನ ಸ್ವೀಕಾರ ಮಾಡ್ತಾರೆ. ಪಡುವಲ್ಲಿ ಕುಮಾರಣ್ಣ, ಗಂಗೇರಹಳ್ಳಿಗೆ ಯಾವ ಕೊಡ್ತಾರೆ, ಬಿಡಿ ರಾಜಕೀಯ ಬಿಡಿ. ಇದು ರಾಜಕೀಯ ಮಾಡುವ ಸಂದರ್ಭ ಅಲ್ಲ. ಒಂದು ಮಾನವೀಯತೆ ಹೋಗಿರೋ ಜೀವಗಳು ನೀವು ನೋಡಿ. ಕ್ರಿಯೇಟ್ ಮಾಡಿ ಕಾರ್ಯಕ್ರಮಗಳಿಂದ ಜನ ಬಲಿಯಾಗಿದೆ. ಅಲ್ಲಿ ಕೆಲವೊಂದು ಫೇಲ್ಯೂರ್ ಆಗಿದೆ ಅಂತಾನೂ ಹೇಳ್ಬೋದು. ಆದ್ರೆ ಎಲ್ಲದನ್ನೂ ರಾಜಕೀಯ ಮಾಡುವಂತದ್ದು. ಶೋಭಕ್ಕ ಬಂದು ಇವತ್ತು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಅವರೆಲ್ಲ ಜೀವನದಲ್ಲಿ ಒಂದಾದ್ರೂ ಒಂದು ಯೋಜನೆ ಕೊಟ್ಟಿದೀವಿ ಅಂತ ಒಂದಿನ ಬಂದು ಕರ್ನಾಟಕಕ್ಕೆ ಮಾತಾಡಿದ್ರೆ ಅದೆಲ್ಲ ವಿಚಾರ ಮತ್ತೆ ಆ ಹೆಣ್ಣದ ಚಿತೆ ಆರೋದ್ರ ಮೊದಲು ಬಂದಲ್ಲಿ ಬೆಂಕಿ ಕಾಯಿಸ್ಕೊಬೇಕು. ನೋಡಿ ನೋಡಿ, ಈಗ ಯೂಶಲಿ ಒಂದು ಮಾತಿದೆ, ಪ್ರಿಕಾಷನ್ ಇಸ್ ಬೆಟರ್ ದಾನ್ ಕ್ಯೂರ್ ಅಂತಾರಲ್ಲ. Yes, sir. ಯಾವುದೇ ಘಟನೆ ಆದ ಮೇಲೆ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ಏನ್ ಪರಿಹಾರ ಕೊಡುತ್ತೆ, ಏನೆಲ್ಲ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ಮುಂಚೆ ಯಾವುದೇ ಅಹಿತಕರ ಘಟನೆ ಆಗದಿರೋ ರೀತಿಯಲ್ಲಿ, ಅಂದ್ರೆ ಮುಂಚೆನೆ ಒಂದು ಪ್ಲಾನ್ ಮಾಡಿಕೊಂಡು, ಬೇಡ ಈಗ ಬಿಸಿ ಇದೆ, ಈಗ ನಾನು ಹೇಳ್ತಾ ಇದ್ನಲ್ಲ, ಈಗ ಜೋಶ್ ಏನಿದೆ ಅಂದ್ರೆ ಫುಲ್ ಹೈಪ್ ಲೆವೆಲ್ ಅಲ್ಲಿ ಇದೆ, ಇಡೀ ರಾತ್ರಿ ಎಲ್ಲ ಪಟಾಕಿ ಹೊಡೆದಿದ್ದಾರೆ, ಬೆಳಗಿನ ಜಾವ ಆದ್ರೂ ಇನ್ನ ಪಟಾಕಿ ಹೊಡಿತಾನೆ ಇದ್ರು. ಇಂಥ ಟೈಮಲ್ಲಿ ಅವಶ್ಯಕತೆ ಇಲ್ಲ, ಒಂದ್ ಸ್ವಲ್ಪ ಬಿಡು ಕೊಟ್ಟು 2-3 ದಿವಸ ಬಿಟ್ಟು ಆಮೇಲೆ ಮಾಡ್ಬೋದಿತ್ತಲ್ಲ. ಇಟ್ ಈಸ್ ಎ ಪ್ಯೂರ್ಲಿ ಆಕ್ಸಿಡೆಂಟ್ ಅಂತ ಅವಾಗಿಂದ ಹೇಳ್ತಾ ಇದ್ದೀವಿ. ಪ್ರಯಾಗ್ರಾಜಲ್ಲಿ ರೈಲ್ವೆ ಜನಗಳು ಓಡ್ತಾ ಇರ್ಬೇಕಾದ್ರೆ ಒಂದ್ ಟ್ರ್ಯಾಕಿಂದ 17 ಜನ ಸತ್ತೋದ್ರು. ಕುಂಭಮೇಳದಲ್ಲಿ 50ಕ್ಕೂ ಹೆಚ್ಚು ಜನ ಸತ್ತೋದ್ರು. ಇನ್ನೊಬ್ಬ ಯಾರ ಬಾಬಾ ಆ ಒಂದು ಕಾರ್ಯಕ್ರಮದಲ್ಲಿ 121 ಜನ ಸತ್ತೋದ್ರು. ನೋಡಿ, ಘಟನೆ ಅನ್ನೋದು ಆಕಸ್ಮಿಕ. ಮುಂಬೈಯಲ್ಲಿ ಯಾರು ಇವತ್ತು ನಾವು ಒಂದು ವಿರೋಧ ಪಕ್ಷ ಇಟ್ಕೊಂಡು ಸರ್ಕಾರ ಜೊತೆಗೆ ನಿಂತ್ಕೊಬೇಕು ಅಂತ. ಪ್ರತಿಯೊಂದಕ್ಕೂ ನೀವು ರಾಜಕೀಯ ಮಾಡ್ತಾರೆ. ಅಂದ್ರೆ ಸಿಂಪಲ್ ವಿಚಾರ ಏನ್ ಗೊತ್ತಾ ಸರ್, 2 ಕಡೆ ಅವಶ್ಯಕತೆ ಇರ್ಲಿಲ್ಲ, ಒಂದೇ ಕಡೆ ಮಾಡಿದ್ರೆ ಆಗ್ತಾ ಇತ್ತು. 2 ಕಡೆ ಅವಶ್ಯಕತೆ ಇರ್ಲೇ ಇರ್ಲಿಲ್ಲ. ಈಗ ಇನ್ನೊಂದು ವಿಚಾರ ಅಂದ್ರೆ ಆಟಗಾರರ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋ ಅಂತ ಅವಶ್ಯಕತೆ ಇತ್ತಾ ಸರ್? ಕರ್ನಾಟಕಕ್ಕೆ ಒಂದು ತಂಡ ಬಂದಾಗ ಅದನ್ನ ಸ್ವಾಗತ ಮಾಡಿರ್ತಕ್ಕಂಥವನ್ನು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ತಪ್ಪಿಸಿದ್ದಾರೆ. ಅಲ್ಲಿಗೆ ಓಪನ್ ಬಸ್ ಹೋಗಿದೆ, ಪ್ರೊಸೀಜರ್ ಮಾಡಿ ತಪ್ಪಿಸಿದ್ರು, ಬಸ್ ತಪ್ಪಿಸಿದ್ರು, ಓಕೆ. ಬಟ್ ಕಾನ್ಸಂಟ್ರೇಷನ್ ಎಲ್ಲ ವಿಧಾನಸೌಧದ ಕಡೆಗೆ ಇತ್ತು, ಸ್ಟೇಡಿಯಂ ಕಡೆ. ಅಲ್ಲಿ ಜನ ಏನ್ ಒಡೆದಾಡ್ ಸಾಯಿಲಿ ಅತ್ಲಿ ಏನ್ ಮಾಡ್ಲಿ ಬೇಕಾಗಿರ್ಲಿಲ್ಲ. ಇವತ್ತು ವಿಧಾನಸೌಧ ಮುಂದೆನೂ ಸುಮಾರು 3-4 ಲಕ್ಷ ಜನ ಇದ್ರು. ಇದೇ ಕ್ರೌಡ್ ಅಲ್ಲಿ ಹೋಗಿದ್ರೆ ಇನ್ನೆಂತ ದುರ್ಘಟನೆ ನಡಿಬಹುದಿತ್ತೇನೋ. ಯಾಕೆಂದ್ರೆ ಆ ಮಟ್ಟದ ಒಂದು ಕ್ರೌಡ್ ನುಗ್ತದೆ ಸರ್. ಉದಾಹರಣೆ, ಈಗ ತುಂಗಭದ್ರಾ ಡ್ಯಾಮ್ ಸರ್, ನೀರು ಓವರ್ಫ್ಲೋ ಆಗ್ತಾ ಇದ್ದಾಗ ಆ ಕ್ರಿಸ್ಟಲ್ ಗ್ರೇಟ್ ಹೊಡೆದೋಯ್ತು. ನಾಗೇಂದ್ರ ಸರ್, ನಾಗೇಂದ್ರ ಸರ್, ಲೆಟ್ಸ್ ಬಿ ಫ್ರಾಂಕ್ ಸರ್, ಸರ್ಕಾರಕ್ಕೆ ಇಷ್ಟು ಜನ ಬರ್ತಾರೆ ಅನ್ನೋ ಐಡಿಯಾ ನಿಜವಾಗ್ಲೂ ಇರ್ಲಿಲ್ವಾ ಸರ್? ಸರ್, ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಪೊಲೀಸರಿಗೆ ಗೊತ್ತಿತ್ತು, ಅವ್ರು ಬೇಡ ಅಂತ ಹೇಳಿದ್ರು, ಆದ್ರೆ ರಾಜಕಾರಣಿಗಳ ಒತ್ತಡಕ್ಕೆ ಅವರು ಮಾಡಿದ್ರು. ಸನ್ಮಾನ್ಯ ಸಿದ್ದರಾಮಯ್ಯ ಟ್ವೀಟ್ ಮಾಡಿರೋದು. ಟ್ವೀಟ್ ಅಲ್ಲಿ ಏನ್ ಹೇಳ್ತಾರೆ, ನಿನ್ನೆ ನಡೆದ IPL ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕ ಹೆಮ್ಮೆಯ RCB ತಂಡಕ್ಕೆ ಅಭಿನಂದನೆಗಳು. ರಾಜ್ಯದ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಪಡುವಂತ ಕೆಲಸವನ್ನು RCB ತಂಡ ಮಾಡಿದ್ದು, ಅವರನ್ನು ಇಂದು ಸಂಜೆ 4 ಗಂಟೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಿದ್ದೇನೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ ಯಾರು ಸ್ವಾಮಿ ಕರೆ ಕೊಟ್ಟವರಿದು? ಗೆದ್ದಿದ್ದೀವಿ, ಅದೊಂದು ಮಾತಾಡ್ತೀನಿ ಸರ್. ಈ ಸಲ ತಪ್ಪು ನಿಮ್ದೇ ನಮ್ದ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ವೋಟ್ ಹಾಕಿದಕ್ಕೆ ನಮ್ ತಪ್ಪ ಅಥವಾ ಏನೋ ಒಂಥರ ಗೊತ್ತಾಗ್ತಿಲ್ಲ ಸರ್. ಆಮೇಲೆ ನಾನೀಗ ನಾಗೇಂದ್ರ ಸರ್ ಹತ್ರ ಬರ್ತೀನಿ. ನಾಗೇಂದ್ರ ಸರ್, ನನಗೆ ಇಷ್ಟು ಜನ ಸೇರ್ತಾರೆ, ಆಮೇಲೆ ನಮಗೆ ಗೊತ್ತಿರಲಿಲ್ಲ, ಇದೆಲ್ಲ ಕೇಳ್ತಿದ್ರೆ ನನಗೆ ಒಂಥರ ಸಿಲ್ಲಿ ಅನ್ಸುತ್ತೆ. ನನಗೆ ಒಂದು ಸರ್ಕಾರ ಆಗಿ ಜವಾಬ್ದಾರಿತ ಸ್ಥಾನದಲ್ಲಿರುವಂಥವ್ರು ನಮಗೆ ನಿರೀಕ್ಷೆ ಇರಲಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಸರ್? ನೋಡಿ, ಇವತ್ತು ರಾಜ್ಯದಲ್ಲಿ ಕ್ರಿಕೆಟ್ಗೆ 140 ಕೋಟಿ ಜನಸಂಖ್ಯೆ ಫಾಲೋವರ್ಸ್ ಇರೋದು ಇವತ್ತು. ಅದು ಈ ದೇಶಕ್ಕೂ ಗೊತ್ತಿದೆ, ಇಡೀ ಪ್ರಪಂಚಕ್ಕೂ ಗೊತ್ತಿದೆ. ಕ್ರಿಕೆಟ್ ಅಂದ್ರೆ ಒಂದು ಭಾವನಾತ್ಮಕ ಸಂಬಂಧ. ಬರ್ತಾರೆ ಅಂದ್ರೆ 140 ಕೋಟಿ ಫ್ಯಾನ್ಸ್ ಬರ್ತಾರೆ ಅಂತಾನೆ ಅರ್ಥ. ಒಬ್ಬರು ಬರ್ತಾರೆ ಅಂದ್ರೆ ಅಷ್ಟು ಮಟ್ಟಿಗೆ ಹೆಸರಾದಂತ ಒಂದು ಕ್ರಿಕೆಟ್ ಟೀಮ್ ಇಲ್ಲಿ ತರಬೇಕಾದ್ರೆ ಒಂದು ಫಸ್ಟ್ ಕ್ಲೀನ್ ಪ್ರೀ ಪ್ಲಾನ್ ಮಾಡಿ, ಕಮಿಟಿ ಮಾಡಿ,
ಮತ್ತೆ ಮುಂದೆ ಬರೋಂಥ ಭಯಂಕರವಾದ ಕೊರೋನಾ ಕಾಯಿಲೆಗೆ ಇವತ್ತು ಜನಗಳನ್ನ ಹೆಂಗ್ ನಿಲ್ಸ್ಕೊಬೇಕು, ನಾವು ಏನು ಕಂಟ್ರೋಲ್ ಮಾಡಬೇಕು, ಫಸ್ಟ್ ಅದು ಮಾಡಬೇಕಾಯ್ತು. ಪ್ಯಾಲೇಸ್ ಗ್ರೌಂಡ್ ಇತ್ತು ರೀ, 10 ಲಕ್ಷ ಜನ ಸೇರೋಂಥ ಜಾಗ ಇದೆ ಪ್ಯಾಲೇಸ್ ಗ್ರೌಂಡು. ಇವತ್ತು ನೀವು ಬರ್ತಡೇ ಮಾಡ್ಕೊಂಡು ಯಾರು ಸಂತೋಷ್ ಲಾಡ್ ಅಂತೆ, ಅವ್ರು ಬರ್ಡೇ ಮಾಡಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಲಕ್ಷಾಂತರ ಜನಕ್ಕೆ ಅಲ್ಲಿ ಪ್ರೋಟೋಕಾಲ್ ಕೊಡ್ತಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಭದ್ರತೆ ಕೊಡುತ್ತೆ, ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಂತೀರಿ. ಒಂದು ಮಿನಿಸ್ಟರ್ ಸಚಿವರು ಮದುವೆ ಆದರೆ 10 ಲಕ್ಷ ಜನ ಸೇರಿಸ್ಕೊಂತೀರಿ, ವ್ಯವಸ್ಥಿತವಾಗಿ ಮದುವೆ ಮಾಡ್ಕೊಂತೀರಿ. ನಿಮ್ಮ ಸರ್ಕಾರದ ಕಾರ್ಯಕ್ರಮಗಳು ಏನಾದರೂ ಮಾಡಬೇಕಾದ್ರೆ, ಸಾಧನಾ ಸಮಾವೇಶ ಮಾಡಬೇಕಾದಾಗ ಕೇವಲ ಅಲ್ಲಿ ಒಬ್ಬ ಮಹಿಳೆ ಧಿಕ್ಕಾರ ಕೂಗಿದಾಗ IPS ಆಫೀಸರ್ನ ಕರೆದು ಬಾರಯ್ಯಲ್ಲಿ ಅಂತ ಕರೆದು ಸ್ಟೇಜ್ ಮೇಲೆ ಹೊಡೆಯಕ್ಕೆ ಹೋಗ್ತೀರಿ. ಇಂಥ ಸೌಜನ್ಯ ಇರೋಂಥ ಎಲ್ಲ ಗುಣಗಳಿರೋಂಥ ನೀವು ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಮುಗಿದ್ರೆ ಕ್ರಿಕೆಟ್ ಮುಗ್ದಿದೆ, ಬೆಳಿಗ್ಗೆ 12 ಗಂಟೆಗೆ ನೀವು ವಿಧಾನಸೌಧಕ್ಕೆ ಬರಲೇಬೇಕಂತ ಆರ್ಡರ್ ಮಾಡಿದ್ರಾ, ಪಾಸ್ ಮಾಡಿದ್ರಾ? ಹೋಗ್ಲಿ, ಏನಾದರೂ ಒಂದು ಸೂಚನೆ ಕೊಟ್ಟು ಗೃಹ ಇಲಾಖೆ ಇಡುತ್ತೆ, 3 ಕಡೆ ಪ್ರೋಟೋಕಾಲ್ ಕೊಡೋಕ್ಕಾಗಲ್ಲ. ಒಂದು ವಿಧಾನಸೌಧ ಮುಂದೆ ಪ್ರೋಟೋಕಾಲ್ ಕೊಡೋಕ್ಕಾಗಲ್ಲ, ಒಂದು ನೀವು ಮೆರವಣಿಗೆ ಮಾಡಿದ್ರೆ ಪ್ರೋಟೋಕಾಲ್ ಕೊಡೋಕ್ಕಾಗಲ್ಲ, ಇನ್ನೊಂದು ಸ್ಟೇಡಿಯಂ ಕರ್ಕೊಂಡ್ಬಂದ್ರೆ ಪ್ರೋಟೋಕಾಲ್ ಕೊಡೋಕ್ಕಾಗಲ್ಲ, ವಿಫಲ ಆಗುತ್ತೆ. 2 ದಿವಸ ಸಮಯ ಬೇಕು ಅಂತ ಕೇಳಿದಾಗ ಸಮಯನೇ ಕೊಡದೆ ನೀವು ಈ ರೀತಿಯಾಗಿ ನಿರ್ಲಕ್ಷ್ಯದಿಂದ ಇಂಥ ಕಂದಮ್ಮನ ಬಲಿ ತಗೊಂಡಿದ್ದೀರಾ. ಇದಕ್ಕೆ ನೇರ ಹೊಣೆ ಪೊಲೀಸ್ ಅಧಿಕಾರಿಗಳಂತೂ ಅಲ್ವೇ ಅಲ್ಲ, ಅವರು ಕೂಡ ಮಾಡಿದರೆ ಭದ್ರತೆ ಕೊಟ್ಟಿದ್ದಾರೆ, ರಾತ್ರಿಗಳು ದುಡಿದಿದ್ದಾರೆ, ಊಟ ನೀರು ಬಿಟ್ಟು ನಿದ್ದೆ ಬಿಟ್ಟು ಇವತ್ತೇನು ಭದ್ರತೆ ಕೊಡಬೇಕಾಯಿತು RCB ಕೊಟ್ಟಿದ್ದಾರೆ, ಅದನ್ನು ಮಾಡಿದ್ದಾರೆ. ಆದರೆ ಇವರು ಮಾಡಿದಂಥ ಕಾರ್ಯಕ್ರಮ ಇದೆಯಲ್ಲ, ಸರ್ಕಾರದ ಕಾರ್ಯಕ್ರಮ ಇದೆಯಲ್ಲ, ಈ ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಅವರೇನು ಮುಖ್ಯಮಂತ್ರಿಗಳ ಸುತ್ತಮುತ್ತ ಇದ್ದಾರಲ್ಲ ಲದ್ದಿಜೀವಿಗಳು ಬುದ್ಧಿಜೀವಿಗಳು, ಅವ್ರಿಗೆಲ್ಲ ಗೊತ್ತಿರಲ್ವಾ? ಇವತ್ತು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಕಾರ್ಯಕ್ರಮ ಅಂದಾಗ ಅದು ಸೂಕ್ಷ್ಮತೆ ಗೊತ್ತಿರಲ್ಲ, ಅವ್ರಿಗೆ ಸೂಕ್ಷ್ಮತೆ ಗೊತ್ತಿತ್ತಲ್ವಾ? ಜನ ಸೇರ್ತಾರಂತ ಗೊತ್ತಿತ್ತಲ್ಲ. ಇವತ್ತು 2 ಲಕ್ಷ ಜನ ಇವತ್ತು ಅಲ್ಲಿ ಸೇರಿದ್ದಾರೆ ಅಂದರೆ ಮೊದಲು ಒಂದು ಅಲ್ಲಿ ಆಗ್ಬೇಕಂತ RCB ಕಾರ್ಯಕ್ರಮ ನಿಲ್ಲಿಸಬೇಕಾಗಿ ರದ್ದು ಮಾಡಬೇಕಾಗಿತ್ತು, ಕೂಡಲೇ ಜನನ ಡಿಸ್ಪೋಸ್ ಮಾಡೋಕ್ಕಾಗಿತ್ತು. ಜನ ಸೇರ್ತಾ ಇದ್ರು, ಒತ್ತಡ ಆಗ್ತದೆ ಅಂತ. ಅದಾದ ಮೇಲೆ ಇವತ್ತು RCB ಸ್ಟೇಡಿಯಂ ಮೇಲೆ ಹೋಗಿ ಮುಖ್ಯಮಂತ್ರಿಗಳೇ ನಮ್ಮದೇ ಕಪ್ ನೆತ್ತಿ ಅಲ್ಲೇ ಒಂದು ಸನ್ಮಾನ ಮಾಡಿ ಕೊಂಡಾಡಿದ್ರೆ ಏನಾಗ್ತಾಯಿತ್ತು, ತಪ್ಪೇನಾಗ್ತಾಯಿತ್ತು? ಅಲ್ಲಿನ ಇವತ್ತು ಅಭಿಮಾನಿಗಳು ಗೊತ್ತು, ಸ್ಟೇಡಿಯಮಲ್ಲಿ 35-40 ಸಾವಿರ ಜನ ಅಷ್ಟೇ, ನಾವು ಹೋದ್ರೆ ಕೂಡ ಹೊರಗಡೆ ಬಿಡಲ್ಲ, ಸುಮ್ಮನೆ ನಾವು ಹೋಗಿ ಅಲ್ಲಿ ಅನವ್ಯವಸ್ಥೆಗೆ ಸಿಕ್ಕಾಕೊಳ್ಳೋದು ಬೇಡ, ಅಲ್ಲಿ ಆಗೋಂಥ ಅನಾಹುತಗಳಿಗೆ ನಾವು ಬಲಿಯಾಗೋದು ಬೇಡ ಅಂತ ಎಲ್ಲ ಫ್ಯಾನ್ ಫಾಲೋವರ್ಸ್ ಗೊತ್ತು. ಅಲ್ಲಿ ಯಾರು ಟಿಕೆಟ್ ಇದೆಯಾ ಅವ್ರು ಹೋಗ್ತಾರೆ, ಮತ್ತೆ ಲಿಮಿಟೇಷನ್ ಇದೆ ಅಂತ ಗೊತ್ತು. ಇವತ್ತು ಸದಾ CM ಮುಖ್ಯಮಂತ್ರಿಗಳು ರಾಜ್ಯಕ್ಕೆ ಒಂದು ಕರೆ ಕೊಟ್ಟು ಕೊರೋನಾ ಕೂಡ ಜೊತೆಲಿ ತಂದ್ರ, ಮುಂದೆ ಏನಾರ ಕೊರೋನಾ ಪಾಸಿಟಿವ್ ಇಷ್ಟು ಲಕ್ಷಾಂತರ ಜನಕ್ಕೆ ಏನೋ ತೊಂದರೆ ಆಯ್ತಂದ್ರೆ ಅದಕ್ಕೆ ನೇರವಣೆ ಯಾರು? ಹೌದು, ಇವತ್ತು ಏನ್ ಮುಂಜಾಗ್ರತೆ ತಗೊಂಡ್ರು ಮುಖ್ಯಮಂತ್ರಿಗಳು? ಈಗ ನಮಗೆ ಬಂದಂತ ಮಾಹಿತಿ 2 ದಿವಸದಲ್ಲಿ ಈ ಕಾರ್ಯಕ್ರಮಕ್ಕೆ ಯಾವಾಗ RCB ಅಥವಾ ತಂಡಗಳು ನಿಮಗೆ ಪಾಸ್ ಸಿಗ್ತದೆ ಅಂತ ಫಸ್ಟ್ ಹೇಳಿದ್ರು, ಅವರು ದಿನಾಂಕ ಹಾಕಿರ್ಲಿಲ್ಲ, ಅವತ್ತೇ ಆಗ್ತದೆ ಅಂತ. ಇವ್ರನ್ನ ಸರ್ಕಾರವನ್ನ ಅಪ್ರೋಚ್ ಮಾಡಿದ್ರು, ನಮಗೆ ಕಾರ್ಯಕ್ರಮ ಮಾಡಬೇಕು ಅಂತ. ಸಹಜವಾಗಿ ಮಾಡಬೇಕು, ಆದರೆ ಕಾರ್ಯಕ್ರಮವನ್ನು ಆವತ್ತೇ ದೊಂಬಾಲು ಬಿದ್ದು ಮಾಡಬೇಕು ಅಂತ ಒತ್ತಾಯ ಮಾಡಿದವರು DK ಶಿವಕುಮಾರ್. ಸರ್ಕಾರ ಮುಖ್ಯಮಂತ್ರಿ ಆದಿಯಾಗಿ ಪೊಲೀಸ್ ಇಲಾಖೆಯವರು ಮಾಡಬೇಡಿ, ಇವತ್ತು ನಮಗೆ ಸಂಭಾಳಿಸೋದು ಕಷ್ಟ ಆಗ್ತದೆ, ಯಾಕಂದ್ರೆ ದೊಡ್ಡ ಪ್ರಮಾಣದ ಕ್ರೌಡ್ಗಳು ಬರ್ತಾವೆ. ಇಡೀ ಪೊಲೀಸ್ ಇಲಾಖೆಗೆ ನೋಡಿ, ಪೊಲೀಸ್ ಇಲಾಖೆಗೆ ನಾವು ಮೆಚ್ಚುಗೆ ಹೇಳಬೇಕು. ಇಡೀ ರಾತ್ರಿ ಅವರು ಬೆಂಗಳೂರಿನ ಕಾನೂನು ಸುವ್ಯವಸ್ಥೆಯನ್ನು ಕಾಯ್ತಾರೆ. ಪಾಪ ಮಾರನೇ ದಿವಸ ಬಂದವ್ರಿಗೆ ನಿದ್ರೆ ಇಲ್ಲ ಪೊಲೀಸರಿಗೆ, ಅಂತವ್ರನ್ನ 1,500 ಜನ ಇವ್ರು ಕೂರಿಸ್ಬಿಟ್ಟು ಕಮಿಷನರ್ ಅವ್ರಿಗೆ ಗೊತ್ತಿತ್ತು, ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿತ್ತು, ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು, ಮಾಡಬೇಡಿ ಅಂತ ಹೇಳಿದ್ರು. ಆದ್ರೆ DK ಶಿವಕುಮಾರ್ ಅವರು ಇದನ್ನ ಒತ್ತಾಯಪೂರ್ವಕ ಮಾಡಿಸಿದ್ರು. ಒಂದ್ ಸೆಕೆಂಡ್ ಸರ್. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ, ಏನು ಅಂತ ನೋಡೋಣ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಪ್ರಕರಣವನ್ನ CIDಗೆ ವಹಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ ಅಂತೇಳಿ ಗೊತ್ತಾಗ್ತಾ ಇದೆ. ಕೋರ್ಟ್ಗೆ ಸ್ಟೇಟಸ್ ರಿಪೋರ್ಟ್ ಅನ್ನ ಸರ್ಕಾರ ಸಲ್ಲಿಸಿದೆ. CID ತನಿಖೆಗೆ ನೀಡಲು ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಈ ಮಹಾ ದುರಂತದ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆ ಇದು. CID ತನಿಖೆಗೆ ವಹಿಸೋದಕ್ಕೆ ಸರ್ಕಾರ ನಿರ್ಧರಿಸಿದೆ. ನೋಡಿ, ನನಗೆ ಅರ್ಥ ಆಗ್ತಿರೋ, ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಇವರೇ ಆದೇಶ ಮಾಡ್ತಾರೆ. ಹೌದು, ಮತ್ತೆ ಇವತ್ತು CID ತನಿಖೆ ಯಾಕೆ? ಮ್ಯಾಜಿಸ್ಟ್ರೇಟ್ ತನಿಖೆ ಆಗ ತನಕ ಕಾಯ್ಬೇಕಲ್ವಾ? ಒಂದು, ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗಿಂದ ಅವ್ರು ಮಾಡಿದ ಅಷ್ಟು ತನಿಖೆ ಸಂಸ್ಥೆಗಳು ಬಹುತೇಕ ಅವರ ಸರ್ಕಾರದ ಮೇಲಿದ್ದ ಆರೋಪಗಳಿಗಾಗಿಯೇ. ನೀವು ಮೇಟಿ ಅವರಿಂದ ಶುರು ಮಾಡಿ ಮೂಡದ ತನಕ ಬನ್ನಿ, ಅವರು ಮಾಡಿದ ಅಷ್ಟು ತನಿಖಾ ಸಂಸ್ಥೆಗಳು ಅವರು ಮಾಡಿದ ಆರೋಪಗಳಿಗೆ ಕ್ಲೀನ್ ಚಿಟ್ಟೇ ಕೊಟ್ಟಿದ್ದು ಬಿಟ್ರೆ ಅವರು ಮಾಡಿದ ಆರೋಪಗಳ ಅಥವಾ ಇವರು ತಪ್ಪಿತಸ್ಥರು ಅಂತ ಹೇಳಿಲ್ಲ. ಮೇಟಿ ಪ್ರಕರಣದಿಂದ ಹಿಡಿದು ಮೂಡ ಪ್ರಕರಣದ ತನಕ ಇವತ್ತು ಮತ್ತೆ ಇವರು ಈ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿ ಯಾವುದೋ ಒಬ್ಬ ಚಿನ್ನಸ್ವಾಮಿ ಸ್ಟೇಡಿಯಂನ ಗೇಟ್ ಕೀಪರೋ ಯಾರೋ ಒಬ್ಬ
ಅಮಾಯಕ ಪೇದೆಯೋ ಇವ್ರ ಮೇಲೋ ತಪ್ಪಿತಸ್ಥರು ಮಾಡಿ ಅವ್ರನ್ನ ಕೆಲಸದಿಂದ ತೆಗೆದು ಹಾಕ್ತಾರೆ. ಇದರ A1 ಆರೋಪಿ ಸಿದ್ದರಾಮಯ್ಯನವರು ನೀವು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಟ್ವೀಟ್ ಮಾಡಿ ಕರೆದವ್ರು. ಅವರು ಜವಾಬ್ದಾರಿಯುತ ಮುಖ್ಯಮಂತ್ರಿಯಾಗಿ ಇಂಟೆಲಿಜೆನ್ಸ್ ಗಳನ್ನ ನೇರವಾಗಿ ನಿಭಾಯಿಸುವ ಮುಖ್ಯಮಂತ್ರಿಯೊಬ್ಬರಿಗೆ ಆವತ್ತಿನ ಸಮಾವೇಶದಲ್ಲಿ ಆಗುವ ತೊಂದರೆಗಳ ಪೂರ್ಣ ಮಾಹಿತಿ ಇತ್ತು. ಅವರಿಗೆಲ್ಲವೂ ಮುಂಚೆ ಗೊತ್ತಿದ್ದು ಕೂಡ ಉದ್ದೇಶ ಪೂರ್ವಕವಾಗಿ ಅವರು ಎಲ್ಲ ಪೊಲೀಸರ ಸೂಚನೆಗಳನ್ನ ಸೈಡಿಗಿಟ್ಟು ರಾಜಕೀಯ ಒತ್ತಡಕ್ಕೆ ಮಣದು ಅವ್ರು ಕರೀತಾರೆ ಮುಖ್ಯಮಂತ್ರಿಗಳು ಬನ್ನಿ ಅಂತ. ಅವರು A1 ಆರೋಪಿ ಆಗಬೇಕಿತ್ತು. FIR ಅಲ್ಲಿ ಅವ್ರ ಹೆಸರು ಮೊದಲು ಬರಬೇಕು. ನಾಗೇಂದ್ರ ಸರ್ ಹೇಳಿ. ಇವತ್ತು ನಿಜವಾಗ್ಲೂ 7 ಕೋಟಿ ಜನಸಂಖ್ಯೆಗೆ ಇವರು CM. ನಾವು ಪ್ರತಿಪಕ್ಷಗಳು ಮಾತಾಡ್ತಿರೋ ಒಂದು ಪಾಯಿಂಟ್ ನ ಸೈಡಗಿಡೋಣ. ಇವತ್ತು ಜನನೇ ಮಾತಾಡ್ತಾ ಇದ್ದಾರೆ ಇದಕ್ಕೆಲ್ಲ ನಿರ್ಲಕ್ಷ್ಯ. ಇವತ್ತು ಸರ್ಕಾರನೇ ಇಷ್ಟು ಬಲಿಗಳಿಗೆ ಕಾರಣ ಸರ್ಕಾರನೇ ಅಂತ ಇದ್ದಾರೆ. ಜನನೇ ಹೇಳ್ಬೇಕಾದಾಗ ಮಕ್ಕಳನ್ನ ಕಳ್ಕೊಂಡ್ರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಜನನೇ ಹೇಳ್ತಾ ಇದ್ದಾರೆ. ನಾವ್ ಹೇಳಿದ ವಿರೋಪಕ್ಷ JDS BJP ಹೇಳ್ತಾ ಇದೆ, ಇವರು ಲಾಭದಾಯಕ ಮಾತಾಡ್ತಾ ಇದ್ದಾರೆ. ಇವತ್ತು ಜನ ತೀರ್ಮಾನ ಮಾಡ್ತಾ ಇದ್ದಾರೆ. ಈ ಒಂದು ಬಲಿಗಳಿಗೆ ನೇರ ಸರ್ಕಾರನೇ ಕಾರಣ ಅಂತ ಇದ್ದಾರೆ. ಯಾರು ಕಾರಣ? ಒಂದು ಮುಖ್ಯಮಂತ್ರಿಗಳು, 2 ಉಪಮುಖ್ಯಮಂತ್ರಿಗಳು, ನಗರಾಭಿವೃದ್ಧಿ ಸಚಿವರು, ಇನ್ನೊಂದು ಗೃಹ ಸಚಿವರು. ಇವ್ರಿಗೆ ಏನಾದ್ರು ಮಾನವೀಯತೆ ಇದ್ರೆ, ಈ ಜನಗಳ ಮೇಲೆ ಕನ್ಸರ್ನ್ ಇದ್ರೆ, ಜನಗಳ ಮೇಲೆ ಏನಾದ್ರು ಒಂದು ಪ್ರೀತಿ, ಒಂದು ಕಾಳಜಿ ಅಂತಿದ್ರೆ ಕೂಡಲೇ ರಾಜೀನಾಮೆ ಕೊಟ್ಬಿಟ್ಟು ಜನ ಮುಂದೆ ಸರೆಂಡರ್ ಆಗಲಿ. ಮಾಡಿ ತಪ್ಪು ಒಪ್ಕೊಂಡಿದ್ದಾರೆ ತಾನೆ, ತಪ್ಪು ನಮ್ದೇ ಅಂದಾಗ ರಾಜೀನಾಮೆ ಕೊಡ್ಬೇಕಲ್ವಾ? ನಿಭಾಯಿಸೋ ಶಕ್ತಿ ಇಲ್ಲಲ್ಲ. 11 ಜನ ಬಲಿ ತಗೊಂಡು ಸರ್ಕಾರ ಜನ ಕೇಳ್ತಾ ಇದಾರೆ. ಇವತ್ತು ರಾಜೀನಾಮೆ ಕೊಡ್ಬೇಕಲ್ಲ. ಇವ್ರ ಜನಪ್ರೀತಿ ಇದೆಯಾ, ಜನ ಕಾಳಜಿ ಇದೆಯಾ? ಕಣ್ಣೀರ್ ಬೇಡ, ನಮ್ದೇ ತಪ್ಪು ಬೇಡ, ಶಿಕ್ಷೆ ಆಗ್ಬೇಕು. ಯಾವ ರೀತಿ ಶಿಕ್ಷೆ ಆಗ್ಬೇಕು? ಮಾಡಿ ತಪ್ಪು ಶಿಕ್ಷೆ ಅಧಿಕಾರದ ಕೆಳಗಡೆ ಇರ್ಬೇಕಲ್ಲ. ಕೂಡಲೇ ರಾಜೀನಾಮೆ ಕೊಟ್ರೆ ಇದು ನಿಜವಾಗ ಜನಮೆಚ್ಚ ಅಂತ ಕೆಲಸ ಅಂತ ಹೇಳ್ತೀವಿ. ಯಾಕಂದ್ರೆ ಜನ ಬಲಿ ಕೊಟ್ಟವ್ರು ಇವರೇ, ಜನನ ಮೂರ್ಖ ಮಾಡಿದವ್ರು ಇವರೇ. ಜನನ ವೆಲ್ಕಮ್ ಮಾಡಿ ಕೂಗಿ ಅಷ್ಟು ಜನಕ್ಕೆ ಅಲ್ಲಿ ಒಂದು ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡಿ ಬಲಿ ಕೊಟ್ಟಂತ ಸಂದರ್ಭದಾಗ ಇವತ್ತು ನೇರ ಹೊಣೆ ಸರ್ಕಾರದ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕು. ದರ್ಶನ್ ಅವರೇ ಹೇಳಿ. ಅವಾಗಿಂದ ಏನೋ ಕೋವಿಡ್ ಅಂತ ಇದ್ದಾರೆ. ಏನೋ ಸಿಂಗಲ್ ಡೋಸು, ಡಬಲ್ ಡೋಸು, ಮಾಸ್ಟರ್ ಡೋಸು, ಇವ್ರು ಒಪ್ಕೊಳ್ತಾ ಇದ್ದಾರೆ. ಅದೊಂದು ಫೇಕ್ ಲಸಿಕೆ ಅಂತ. ಕೊರೋನಾ ಬರ್ತಾ ಇದೆ, ಪಾಸಿಟಿವ್ ಕೇಸ್ ಜಾಸ್ತಿ ಅಂದ್ರೆ ಲಸಿಕೆನೇ ಫೇಕ್ ಅಲ್ವಾ? ಈಗ ನನಗೆ ಜ್ವರ ಬಂದಿದೆ ಅಂತಂದ್ರೆ ನಾನು ಮೆಡಿಸಿನ್ ತಗೊಂಡ್ರೆ ಮತ್ತೆ ನನಗೆ ಜ್ವರ ಬರದೇ ಇಲ್ಲ ಅಂತ ಅಲ್ಲ. ನಾವು ಪೋಲಿಯೋ ಲಸಿಕೆ ಕೊಟ್ಟಿದ್ವಿ. ಅದನ್ನ ಸರ್, ಪೋಲಿಯೋ ಜ್ವರ ಕಂಪೇರ್ ಮಾಡಕ್ಕೆ ಆಗಲ್ಲ ಸರ್. ನರೇಂದ್ರ ಮೋದಿ ರಾಜೀನಾಮೆ ಕೊಟ್ಟರು ಸರ್. ಓಕೆ, ಪುಲ್ವಾಮಾ ದಾಳಿ ಆಯ್ತು, ಪಹಲ್ಗಾಮ್ ಆಯ್ತು. ಕುಮಾರಸ್ವಾಮಿ ರಾಜೀನಾಮೆ ಔಟ್ ಆಫ್ ದ ಸರ್ಕಲ್ ಹೋಗ್ತಾ ಇದೆ. ಇದೇ ತರ ಗಲಾಟೆ ಆದಾಗ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ರ ಅಣ್ಣವ್ರ ಮುಖ ನೋಡೋಕೆ ಈ ರಾಜಕೀಯ ಅಲ್ಲ ಸರ್. ನಾವು ಅವರಿಗೆ ಸಾಂತ್ವನ ಪರಿಹಾರ ಕೊಡುವಂತ ಕೆಲಸ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ ಸರ್. ಥ್ಯಾಂಕ್ ಯು ನಾಗೇಂದ್ರ ಸರ್, ದರ್ಶನ್ ಸರ್ ಹಾಗೆ ಅಜಿತ್ ಶೆಟ್ಟಿ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೊತ್ತು ಮಾತನಾಡಿದ್ದಕ್ಕೆ ನಿಮ್ಮ 3 ಜನಕ್ಕೂ ಥ್ಯಾಂಕ್ ಯು ಹೇಳ್ತಾ. ವೀಕ್ಷಕರೇ, ಒಟ್ಟಾರೆಯಾಗಿ ಇಲ್ಲಿ ಸರ್ಕಾರದ ಎಡವಟ್ಟಿನಿಂದಾಗಿ 11 ಮಂದಿ ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರ ಗೋಳು, ಅವರ ಕಣ್ಣೀರು ನಿಜಕ್ಕೂ ಕೂಡ ಹೇಳೋದಕ್ಕೆ ಪದಗಳಿಲ್ಲ. ನೋಡೋಣ ಮುಂದೆ. ಈಗ CID ತನಿಖೆಗೂ ಕೂಡ ಸರ್ಕಾರ ಕೊಡಬೇಕು ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದೆ. ಮುಂದೆ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಕಾದು ನೋಡಬೇಕಾಗಿತ್ತು. ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.